ಹೊಡಿಯ ಗೋಲೆ. ವಿಧಿಸ್ಕಂಡ ನನ್ನ ಮಗನೇ, ಈ ವಯಸ್ಸಲ್ಲೇ ನಿಮ್ಮ ಅಪ್ಪನ ಗೋಲಿ ಹೊಡಿ ಅಂತೆಲ್ಲ ದೊಡ್ಡವನಾದ್ಮೇಲೆ ಏನೇನು ಹೊಡಿಬಹುದು. ಅವಾಗ ಯೋಚನೆ ಮಾಡೋಣ. ಅಯ್ಯೋ, ಸ್ಕೂಲ್ಗೆ ಯಾಕೆ ಹೋಗ್ಲಿಲ್ಲ? ಹೊಟ್ಟೆ ನೋವು ಹೋಗ್ಲಿಲ್ಲ. ಹೊಟ್ಟೆ ನೋವು ಸ್ಕೂಲ್ಗೆ ಹೋಗ್ಲಿಲ್ವಾ? ಗೋಲಿ ಆಡಕ್ ಹೊಟ್ಟೆ ನೋವಿಲ್ವಾ? ಹೊಟ್ಟೆಗೂ ಗೋಲಿಗೂ ಏನಪ್ಪ ಸಂಬಂಧ? ಕೈ ನೋವು ಇದ್ರೆ ಗೋಲಿ ಆಡಬಾರ್ದು. ನನ್ಗಿರೋದು ಹೊಟ್ಟೆ ನೋವು. ಅಮ್ಮ, ಅಪ್ಪ, ನನ್ ಫ್ರೆಂಡ್ಸ್ ಮುಂದೆ ಏನ್ ಸ್ವಲ್ಪ ಮಾಡಬೇಡ ಅಂತ ನಿನ್ಗೆ ಎಷ್ಟ್ ಸತಿ ಹೇಳಿದೀನಿ. ನೀನ್ ಹೋಗೋ, ಆಟ ಆಡ್ಕೊಂಡ್ ಬರ್ತೀನಿ. ನನಗೆ ರಸಪುರಿ ಮಾವನ ಹಣ್ಣು. ಇದು ತಾಜಾ ಹಣ್ಣು. ತಗೊಳ್ಳಿ. ಇದೇನಮ್ಮ ಹಣ್ಣು ಕೊಳ್ತೋದಂಗಿದೆ. ಲೇ, ಆಕೆ ಮುಟ್ಟಿಕೊಟ್ಲು ಅಂದ್ರೆ ಕೊಳ್ತೋಗಿರೋ ಹಣ್ಣು ತಾಜಣ್ಣಾಗೋಗ್ಬಿಡುತ್ತೆ. ಅದ್ ಸರಿ, ಹಣ್ಣು ಕೊಡೋದ್ ಕೊಟ್ಟೆ, ತಟ್ಟೆಲಿ ಹಾಕಿಟ್ಕೊಟ್ಟೆ. ನಮ್ ಸಿಸ್ಟಮ್ಮೇ ಹಾಗೆ. ರೀ, ಯಾವಾಗ ಬಂದ್ರಿ? ಒಳಗ್ ಹೋಗಿ ಮುಖ ತೊಳ್ಕೊಳ್ಳಿ. ನಾನು ಈ ಗಿರಾಕಿಗಳನ್ನೆಲ್ಲ ಕಳಿಸ್ಬಿಟ್ಟು ಬರ್ತೀನಿ. ನನಗ್ ಬಾಳೆಹಣ್ಣು ಬೇಕು. ಎಷ್ಟು ಬಾಳೆಹಣ್ಣು ಕೊಡ್ಲಿ? 1 ಡಜನ್ 2 ಡಜನ್? ನೀನ್ ಇಷ್ಟು ಪ್ರೀತಿಯಿಂದ ಕೇಳ್ತಿರ್ಬೇಕಾದ್ರೆ 1 ಡಜನ್ ಏನು ನಿನ್ನ ಅಂಗಡಿನೇ ತಗೋಬೇಕು ಅನ್ಸುತ್ತೆ. ಆದ್ರೆ ಏನ್ ಮಾಡ್ಲಿ, ಕಾಸಿಲ್ವಲ್ಲೋ. ಪರವಾಗಿಲ್ಲ, ಎಷ್ಟು ಕೊಡ್ಲಿ? 2 ಡಜನ್. ಬಾರಲ್ಲಿ ಇರ್ರಿ, ಇವ್ರು ಬಾಳೆಹಣ್ಣು ಬೇಕಂತ ಕೊಟ್ಟು ಬರ್ತೀನಿ. ಬಾರಲ್ಲಿ ಬಂದೆ ರೀ. ಏನ್ರಿ? ನಡಿಯ ಒಳಗೆ. ಅಯ್ಯೋ, ಇಷ್ಟೊಂದು ಜನ ಗಿರಾಕಿಗಳಿದಾರಲ್ಲ. ನಡಿಯ ಒಳಗೆ. 1 ನಿಮಿಷ, ಯಾರು ಹೋಗ್ಬೇಡಿ. ಬಂದ್ಬಿಡ್ತೀನಿ. ರೀ, ಏನ್ರಿ ಇದು? ಅಣ್ಣಂಗಡಿ ಮುಷ್ಟೇ ಇಲ್ವೇ? ಅಯ್ಯೋ, ಎಷ್ಟೊಂದು ಬೆವ್ತಿದ್ದೀರಾ? ಬೆವ್ತಿದ್ರು ಪರವಾಗಿಲ್ಲ, ಅಣ್ಣಂಗಡಿ ಮುಷ್ಟೇ ಇಲ್ವೇ? ಕಾಫಿ ಮಾಡ್ಕೊಂಡ್ ಬರ್ಲಾ? ಮಾತ್ ಬರ್ಸ್ಬೇಡ ಈಗ. ಯಾಕ್ರಿ ಹೀಗಾಡ್ತೀರಾ? ನನ್ ಮೇಲ್ ನಿಮಗ್ ನಂಬಿಕೆನೇ ಇಲ್ವಾ? ಯಾವ ನನ್ ಮಗನೇ ಹಂಗ ಅಂದಿದ್ದು? ನನ್ನ ಹೆಂಡತಿ ಬೆಂಕಿ ಅಂತೋಳು ಅನ್ನೋದು ಗೊತ್ತು, ನೀನ್ ಯಾರಿಗೂ ಕೇರ್ ಮಾಡಲ್ಲ ಅನ್ನೋದು ಗೊತ್ತು. ಅವ್ರಿಗೆ ಹಣ್ಣು ಕೊಡ್ಬೇಕಾರೆ ಅವ್ರ ಕೈಯಲ್ಲಿ ಟಚಿಂಗ್ ಆಗುತ್ತೋ ಅಂತ ನೀನ್ ತಟ್ಟೆಲಿ ಹಣ್ಣಿಟ್ಟು ಕೊಟ್ಟಿದ್ದು ಸ್ವಲ್ಪ ಬರ್ತೀರಾ? ನನಗೆ ಸೀಬೆಹಣ್ಣು ಬೇಕು. ಜಸ್ಟ್ 5 minutes ಪ್ಲೀಸ್. ಓಕೆ ಓಕೆ, ಥ್ಯಾಂಕ್ ಯು. 5 minutes ಯಾವ ಸೀಬೆಹಣ್ಣು ಇಲ್ಲ, ಹಳಸ್ನಣ್ಣು ಇಲ್ಲ. ಹೋಗ್ರಯ್ಯ, ನಿಮ್ಗೆ ಹಣ್ಣಿಗೆ ಬೇರೆ ಅಂಗಡಿ ಸಿಗ್ಲಿಲ್ವಾ? ಯೋ, ಯಾಕಯ್ಯ ಬಡ್ಕೋತೀಯ? ಆ ಮಾತ್ನ ಆಯಮ್ಮನೆ ಹೇಳ್ಬೋದಲ್ಲ. ಎರ್ತಾವನೆ ಬರ್ಲಿ ಹೇಳು. ಎಲ್ಲ ವಿಷಯದಲ್ಲೂ ನೀವು ಬಂಗಾರ. ಆದ್ರೆ ಈ ಹಣ್ಣಂಗಡಿ ವಿಷಯದಲ್ಲಿ ಮಾತ್ರ ಯಾಕ್ರಿ ಹೇಗ್ ಮಾಡ್ತೀರಾ? ಬರೀ ಹಣ್ಣಲ್ಲ ಕಣೆ, ಮಾಗಿದ ಹಣ್ಣು, ರಸಪುರಿ ಹಣ್ಣು. ಲೇ ಪಾಪು, ಇವತ್ತು ನಾನು ಆರ್ಡಿನರಿ ಕಾನ್ಸ್ಟೇಬಲ್, ನಾಳೆ SI, ಸರ್ಕಲ್ ಇನ್ಸ್ಪೆಕ್ಟ್ರು, ACP, DCP, ಕಮಿಷನರ್ ಆಗೋನು. ಆಗ ನೀನು ಫುಟ್ಪಾತ್ ಮೇಲೆ ಡಬ್ಬ ಅಂಗಡಿ ಇಟ್ಕೊಂಡು ಹಣ್ಣಿನ ವ್ಯಾಪಾರ ಮಾಡಿದ್ರೆ ನನ್ನ ಪ್ರೆಸ್ಟೀಜ್ ಏನಬೇಕೆ? ಓಹೋ, ನೀವ್ ಆ ಲೆವೆಲ್ ಅಲ್ಲಿ ಮಾತಾಡ್ತಿದ್ದೀರಾ? ಅದ್ ಸರಿ, ರಾಜ್ಯೋತ್ಸವ ಸಮಾರಂಭದಲ್ಲಿ ಗೋಲ್ಡ್ ಮೆಡಲ್ ತರ್ತೀನಿ ಅಂತ ಹೋದ್ರಲ್ಲ, ಎಲ್ರಿ ಗೋಲ್ಡ್ ಮೆಡಲ್? ಯಾಕೊಟ್ಟಾಯ್ತು? ಹೇಳಪ್ಪ, ಹೇಳೋ. ಯಾಕೆ ಡಲ್ಲ ಬಿಟ್ಟಿದ್ಯಾ? ನನ್ನ ಹತ್ರ ಹಾಕ್ದಂಗಲ್ಲ. ಎಲ್ಲಿ ಗೋಲ್ಡ್ ಮೆಡ್ಲು? ಏಯ್, ಮುಚ್ಚಬಾಯ್, ಒದ್ಬಿಡ್ತೀನಿ. ಪಾಪು, ನನಗೆ ಒಂದಲ್ಲ 5 ಗೋಲ್ಡ್ ಮೆಡಲ್ ಬರ್ಬೇಕಾಯ್ತು. ಹಾಳಾದು ಪ್ರಿಂಟಿಂಗ್ ಮಿಸ್ಟೇಕು. ವಾಟ್ ಪ್ರಿಂಟಿಂಗ್ ಮಿಸ್ಟೇಕು? ಅದು ಅನೌನ್ಸ್ ಲಿಸ್ಟ್ ಅಲ್ಲಿ ವಿಜಯ್ ಮುಂದೆ ಜೆ ಪ್ರಿಂಟ್ ಆಗಿತ್ತು. ಅವನು ಜೆ ವಿಜಯ್ ಕುಮಾರು, ನಾನು ಬರೀ ವಿಜಯ್ ಕುಮಾರು. ನನಗೆ ಬರ್ಬೇಕಾದ್ರೆ ಗೋಲ್ಡ್ ಮೆಡಲ್ ಅವನು ಕೊಟ್ಟಾಯ್ತು. ಹೌದ್ರಿ, ನೀವು ಬರೀ ವಿಜಿ ಅಂತ ನಂಗೆ ಚೆನ್ನಾಗ್ ಗೊತ್ತು. ಹಂಗ ಅನ್ಬೇಡ್ವೇ ಪಾಪು. ನೋಡ್ತಾ ಇರು, ಮುಂದಿನ ರಾಜ್ಯೋತ್ಸವಕ್ಕೆ 5 ಅಲ್ದೇ ಹೋದ್ರು ಒಂದೇ ಒಂದು ಗೋಲ್ಡ್ ಮೆಡಲ್ ಅದು ತಗೊಂಡೇ ತಗೋತೀನಿ. ಎಲ್ಲ ಬರೀ ಕನಸೆ. ನೋಡಿ, ಈ ಕಾಲೋನಿಲಿ 3-4 ಜನ ಪೊಲೀಸ್ನವರಿದ್ದಾರೆ. ಅವ್ರ ಹೆಂಡ್ತಿರಲ್ಲ, ಅವ್ರ ಗಂಡಂದ್ರು ತಂದಿರೋ ಗೋಲ್ಡ್ ಮೆಡಲ್ ನ ಮಾರ್ಕೆಟ್ ಬರುವಾಗ ಅಲ್ಲಾಡ್ಸ್ಕೊಂಡ್ ಬರ್ತಾರೆ. ನಾನೇನ್ ಅಲ್ಲಾಡ್ಸ್ಕೊಂಡ್ ಹೋಗ್ಲಿ? ಖಾಲಿ ಬ್ಯಾಗ್ ನ. ಇದೆಲ್ಲ ನೋಡ್ತಿದ್ರೆ ನನ್ ಮನ್ಸಿಗೆ ಏನಾಗುತ್ತೆ ಹೇಳಿ? ಫೀಲಿಂಗ್ ಆಗತ್ತೆ. ನಿನ್ ಗಂಡ 7-8 ವರ್ಷದಿಂದ ಬರೀ ಕಾನ್ಸ್ಟೇಬಲ್ ಆಗೇ ಇದಾರಲ್ಲ, ಇನ್ನು ಪ್ರಮೋಷನ್ ಸಿಕ್ಕಿಲ್ವಾ ಅಂತ ಗೇಲಿ ಮಾಡ್ತಾರೆ. ಇದನ್ನೆಲ್ಲ ಕೇಳ್ತಿದ್ರೆ ನನ್ ಮನ್ಸಿಗೆ ಏನಾಗುತ್ತೆ ಹೇಳಿ? ಗಿಡದಲ್ಲಿರೋ ಹಸಿ ಮೆಣಸಿನ್ಕಾಯಿ ತಿನ್ನಂಗಾಗತ್ತೆ. ಇದನ್ನೆಲ್ಲ ಮನ್ಸಲ್ಲಿಟ್ಕೊಂಡು ನಾನು ಎಷ್ಟು ಸಂಕಟ ಪಡ್ತಾ ಇದ್ದೀನಿ ಗೊತ್ತಾ? ಹೇಳ್ದೆ, ನಾನು ಆವತ್ತೇ ನಮ್ಮಪ್ಪಂಗೆ ಹೇಳ್ದೆ, ನನಗೆ ಪೊಲೀಸ್ ಗಂಡ ಬೇಡ ಬೇಡ ಅಂತ. ಕೇಳಲಿಲ್ಲ. ನಾನೇನ್ ಮಾಡ್ಲಿ? ನನಗೆ ಅನ್ಯಾಯ ಆಗೋಯ್ತೆ. ಅವಳು ಬೇಡವೇ ಪಾಪು, ನನ್ನ ಕಣ್ಣಲ್ಲಿ ನೋಡಕ್ ಆಗ್ತಿಲ್ಲ. ನಿನ್ನ ಹತ್ರ ಹೇಳಿದ್ರಲ್ಲ ಆ ಮಿಟಿಕ್ಲಾಡಿರು, ನೀನ್ ವಾಪಸ್ ಅವ್ರಿಗೆ ಕೇಳ್ಬೇಕಾಯ್ತು, ನಿಮ್ ಗಂಡಿರ ಯೋಗ್ಯತೆ ಏನೇಮಾ ಅಂತ. ಲೇ ಎಂಡ್ರೆ, ಆ ನನ್ನ ಮಕ್ಕಳು ಸಾಮಾನ್ಯ ಅದಾರಲ್ಲ ಕಣೆ, ಲಜ್ಜಾ ತಗೊಂತಾರೆ, ಗುಂಡಾಗ್ತಾರೆ, ಮಿಡ್ ನೈಟ್ ಅಲ್ಲಿ ಮನೆಗೆ ಬರ್ತಾರೆ. ಯಾಕೆ ಗೊತ್ತಾ? ಒಬ್ಬೊಬ್ಬನಿಗೆ 1-2 ಸೆಟಪ್ಗಳಿರುತ್ತೆ. ಆದ್ರೆ ನಂದು ಏಕಪತ್ನಿ ವ್ರತ.
ಕೆಲಸ ಬಿಟ್ಟ ತಕ್ಷಣ ಸೀದಾ ಮನೆಗೆ ಬಂದು ನೀನ್ ಹಿಂದಿಂದೆ ಪಾಮಿರೆಂಟ್ ಡಾಕ್ಟರ್ ಓಡಾಡ್ತೀನಲ್ಲೇ ಲೇ ಅವರೆಲ್ಲ ನಾನು ವೀಕ್ ಪಾಯಿಂಟ್ ಬಗ್ಗೆ ಮಾತಾಡಿದಾಗ ನೀನ್ ನನ್ನ ಪ್ಲಸ್ ಪಾಯಿಂಟ್ ಬಗ್ಗೆ ಮಾತಾಡ್ಬೇಕಾಯ್ತು. ಪ್ಲಸ್ ಪಾಯಿಂಟ್ ಹೇಳೋದಕ್ಕೆ ನೀನೇನ್ ದೊಡ್ಡ IPS ಆಫೀಸರ್ ಅಂತ ತಿಳ್ಕೊಂಡಿದ್ದೀನೋ? ಪಾಪ ಇವಳಾಗಿದ್ದಕ್ಕೆ ಎಲ್ಲ ಸಹಿಸ್ಕೊಂಡಿದ್ದಾಳೆ. ಯಮ್ಮ ನೀನು ಅವಳಂಗೆ ಮಾತಾಡ್ತಾ ಇದ್ದಿಲ್ಲಮ್ಮ. ಮತ್ತಿನ್ನೇನು, ನೀನು ತಿಂಗಳಿಗೆ ಒಂದ್ಸಲ ಸಂಬಳ ತಂದ್ಕೊಟ್ಬಿಟ್ರೆ ಸಾಕ? ಗೌರ್ಮೆಂಟ್ ಅವರು ತಿಂಗಳಿಗೆ ಒಂದೇ ಸಲ ಸಂಬಳ ಕೊಡೋದು. ನಿನ್ನ ಸಂಬಳ ಎಷ್ಟು? 2,500. ಅಷ್ಟು ಕೊಟ್ರೆ ಸಾಕೇನೋ? ದಿನೇ ದಿನೇ ಪದಾರ್ಥಗಳ ಬೆಲೆ ಎಷ್ಟು ಹೆಚ್ಕೊಂಡು ಹೋಗ್ತಾ ಇದೆ ಅಂತ ಗೊತ್ತಾ? ಈ ಮನೆ ಬಾಡಿಗೆ ಎಷ್ಟು ಅಂತ ಗೊತ್ತಾ? ನಿನ್ನ ಮಗನ ಸ್ಕೂಲ್ ಫೀಸ್ ಎಷ್ಟು ಗೊತ್ತಾ? ಟ್ಯೂಷನ್ ಫೀಸ್ ಎಷ್ಟು ಗೊತ್ತಾ? ಯೂನಿಫಾರ್ಮ್ ಬೆಲೆ ಎಷ್ಟು ಅಂತ ಗೊತ್ತಾ? ಈ ಮನೆಗೆ ಒಂದು ತಿಂಗಳಿಗೆ ಎಷ್ಟು ಖರ್ಚಾಗುತ್ತೆ ಅಂತ ನಿನಗೇನೋ ಗೊತ್ತು? ಅಯ್ಯೋ ಸ್ಟಾಪ್ ಈಗ ನಾನು ಏನ್ ಮಾಡು ಅಂತ್ಯಾ? ಅದನ್ನೇ ನಾನು ನಿಮ್ಮನ್ನ ಕೇಳ್ತಿರೋದು. ಎದುರುಗಡೆ ಮನೆಯವನು ಬರೀ ಕಾನ್ಸ್ಟೇಬಲ್, 4 ಆಟೋ ಇಟ್ಟಿದ್ದಾನೆ. ಹೇಗೆ? ಅವನಿಗೂ ನಿನ್ನಷ್ಟೇ ತಾನೇ ಸಂಬಳ. 4 ಆಟೋ ಹೇಗೋ ಬಂತು? ಏನು ಕೆಳಗಂಬತ್ತೀನಿ. ನಿಂತ್ಕೊಳ್ಳ. ಆ ಪೊಲೀಸ್ ಪಾಪಣ್ಣನ ಹೆಂಡತಿ ಹತ್ರ 3 ಎಳೆ ಅವಲಕ್ಕಿ ಸರ, 1 ಕಾಸಿನ ಸರ, 2 ಸೆಟ್ ಜುಮ್ಕಿ, ಇದೆಲ್ಲ ಇದೆಯಲ್ಲ ಹೇಗೆ ಬಂತು? ಒಪ್ತೀನಿ. ಅವರು ಲಂಚ ತಗೊಂಡ್ ಕೆಲಸ ಮಾಡ್ತಾರೆ, ನಾನು ಲಂಚ್ಗೋಸ್ಕರ ಕೆಲಸ ಮಾಡ್ತೀನಿ. ಅಷ್ಟು ನಿಯತ್ತಾಗಿ ಮಾತಾಡೋನು ಇಷ್ಟು ಬೇಗ ಯಾಕೋ ಮದ್ವೆ ಅದೇ? ಕೇಳಿ ಅತ್ತೆ. ಅದು ಹೋಗ್ಲಿ ಅತ್ತೆ, ನಾನು ಇವ್ರಿಗೆ ಎಷ್ಟು ಸಲ ಹೇಳ್ದೆ ಇನ್ನು 3-4 ವರ್ಷ ನಮಗ್ ಮಕ್ಳು ಬೇಡ ಅಂತ. ಕೇಳಿದ್ರಾ? ನಾನು ಎಷ್ಟು ಬೇಡ ಅಂತ ದೂರ ಇದ್ರೂನು ನಾನ್ ರೂಮ್ ಒಳಗಡೆ ಹೋದ ತಕ್ಷಣ ಬಾಗಿಲು ಮುಚ್ಚೋದು, ಚಿಲ್ಕ ಹಾಕೋದು. ಲೇ ನಿನ್ ಮನಸ್ಸಾಕ್ಷಿ ವಿರುದ್ಧ ಮಾತಾಡ. ನಿಜ ಹೇಳು, ನೀನ್ ಯಾವತ್ತು ಬಾಗಿಲು ಮುಚ್ಚಲಿಲ್ವಾ? No. ಚಿಲ್ಕಾನ ಹಾಕ್ಲಿಲ್ವಾ? ನೋ. ಲೇ ಮಳ್ಳಿ ನೀನ್ ಒಬ್ಳೆ ಸಿಕ್ಕು, ಆಮೇಲೆ ವಿಚಾರಿಸ್ಕೊಂತೀನಿ. ಅಲ್ಲ, ಈ ಸರ್ಕಾರಿ ನೌಕರ ಒಬ್ನೇ ಸಿಕ್ತಾ ಅಂತ ಹೆಂಡತಿ ಅಮ್ಮ ಮಗ 3 ಜನ ಸೇರಿ ಗೇರಾವ್ ಮಾಡ್ತಾ ಇದ್ರಾ? ನನಗೇನ್ ಧೈರ್ಯ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ರಾ? ಕೆಪಾಸಿಟಿ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ರಾ? ರೋಷ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ರಾ? ನೋಡ್ತಾ ಇರಿ, ಇವತ್ತಲ್ಲ ನಾಳೆ ನಾನ್ ಪ್ರಮೋಷನ್ ತಗೋತೀನಿ. ಈ ಕಾಕಿ ಬಟ್ಟೆ ಮೇಲೆ ಗೋಲ್ಡ್ ಮೆಡಲ್ ಹಾಕೊಂತೀನಿ. ಬನ್ನಿ ಸಾರ್. ಬನ್ನಿ ಮೆತ್ತಗ್ ಬಂದ್ರಯ್ಯ. ಎಲ್ಲಯ್ಯ? ಈ ಪಾಳ ಬಂಗ್ಲೆ ಸರ್ ಬಾಂಬ್ ತಯಾರು ಮಾಡ್ತಿರೋದು. ಇಲ್ಲಿಂದನೇ ಸರ್ ಎಲ್ಲ ಕಡೆ ಬಾಂಬ್ ಸಪ್ಲೈ ಆಗೋದು. ಇದು ನಿನಗೆ ಹೇಗೆ ಗೊತ್ತಾಯ್ತು? ನಮ್ ಕೇಶ್ವ ಹಾಲ್ ಕೊಡಕ್ ಹೋಗಿದ್ನಾ, ಅವ್ನು ನೋಡ್ಕೊಂಡ್ ನನ್ಗೆ ಹೇಳ್ದ, ನಾನ್ ನಿಮ್ಗೆ ಹೇಳ್ದೆ ಸರ್. ಬೇಷ್, ಒಳ್ಳೆ ಕೆಲಸ ಮಾಡಿದೆ. ಈ ಜಾಗ ತೋರಿಸಿದ್ರೆ ನನ್ಗೇನಿಲ್ವಾ ಸರ್? ನಿನ್ 6 ಬಾಂಬ್ ಕೊಡ್ತೀನಿ, ತಗೊಂಡೋಗು. ಯೋ, ನನ್ನ ಹತ್ರ ಹೇಳ್ದಾಗೆ ಯಾರ ಹತ್ರ ಹೇಳಕ್ ಹೋಗ್ಬೇಡ. ಹೋಗ್ ಊರ್ ಸರ್ಗ ಹೋಗ. ನೀವಿಬ್ರು ಆ ಕಡೆ ಹೋಗಿ, ನೀವಿಬ್ರು ಈ ಕಡೆ ಹೋಗಿ. ವಿಜಯ್ ನೀನೆಲ್ಲ ಹೋಗ್ತಿದ್ಯಾ? ರೌಂಡ್ ಹಾಕಕ್ಕೆ. ಅಯ್ಯೋ, ನೀನ್ ಒಬ್ಬಾದ್ರೂ ಯೋಗ್ಯ ಅನ್ಕೊಂಡೆ, ನೀನು ರೌಂಡ್ ಹಾಕಕ್ ಶುರು ಮಾಡ್ಬಿಟ್ಯಾ? ಈ ರೌಂಡ್ ಅಲ್ಲ ಸರ್, ಬಿಲ್ಡಿಂಗ್ ರೌಂಡ್ ಹಾಕಕ್ಕೆ. ಏನು ಬೇಕಾಗಿಲ್ಲ, ಈಗ ನೀನ್ ಸೀದಾ ಮೇಲಕ್ಕೆ ಹೋಗಿ ಅವ್ರನ್ನೆಲ್ಲ ಹೊಡೆದು ಕೆಳಕ್ ಕಳ್ಳು. ನಾನು ಅರೆಸ್ಟ್ ಮಾಡ್ಬಿಡ್ತೀನಿ. ಬ್ಯಾಡಿ ಸರ್, ಈ ಲಾಟಿನಲ್ಲಿ ಬೋಟಿ ಕೂಡ ಕೀಳಕ್ಕಾಗಲ್ಲ. ಮಲ್ಕ ನನ್ ಮಕ್ಕಳು ಕೈನಲ್ಲಿ ಗನ್ ಇರತ್ತೋ, ಜೇಬಲ್ ರೈಸರ್ ಇರತ್ತೋ, ಎರಚೆ ಕ್ಯಾಸೆಟ್ ಇರತ್ತೋ, ನಮ್ಗೆ ಯಾಕೆ ಬೇಕು? ಟೇರ್ ಗ್ಯಾಸ್ ಬಿಟ್ಬಿಡೋಣ. ಅದಕ್ಕೆಲ್ಲ ನೀನ್ ಕಳಿಸ್ತಿರೋದು. ನಿನಗೆ ಪ್ರಮೋಷನ್ ಅದ್ರ ಮನೆ ಹಾಳಾಗ್ ಹೋಗ್ಲಿ. ನೀನ್ SI ಆಗ್ಬೇಕೋ ಬೇಡವೋ? SI. ಸರ್ಕಲ್ ಇನ್ಸ್ಪೆಕ್ಟರ್ ಆಗ್ಬೇಕೋ ಬೇಡವೋ? DCP ಆಗ್ಬೇಕೋ ಬೇಡವೋ? ACP ಆಗ್ಬೇಕೋ ಬೇಡವೋ? ಇದೆಲ್ಲ ನಿನ್ನ ಭವಿಷ್ಯಕ್ಕೋಸ್ಕರ. ವಿಜಯ್, ಮೇಲ್ ಹೋಗು, ಧೈರ್ಯವಾಗಿ ಹೋಗು, ನಾನಿದ್ದೀನಿ. ಹೋಗು. ಬ್ಯಾಡಿ ಸರ್, ನೈಟ್ ಎಲ್ಲ ಬ್ಯಾಡ್ ಡ್ರೀಮ್ಸು. ಆ ಡ್ರೀಮ್ ಅಲ್ಲಿ ಚಟ್ಟ, ಡೆಡ್ ಬಾಡಿ, ಹರಿಚಂದ್ರ ಘಾಟು, ಶಂಕ. ಅಯ್ಯೋ, ಅದೆಲ್ಲ ಶುಭಶಕನ ಕಣಯ್ಯ. ಪ್ರಮೋಷನ್. ಕಮಾನ್, ಗೋ ಹೆಡ್. ಆಚಾರ ಸರಿ ಇಲ್ಲದೆ ಡ್ರೀಮ್ ನಿಜ ಆಗೋಗ್ಬಿಟ್ಟು ಡುಮ್ ಅನ್ಸ್ಬಿಟ್ರೆ ಮನೆ ಮುಂದೆ ಹೊಗೆ ಹಾಕ್ಸ್ಕೊಳೋ ಪ್ರೋಗ್ರಾಮ್ ಇದೆಯಲ್ಲ, ಕಾಕಿ ಬಟ್ಟೆ ನಾನು ನಂಬಕ್ಕಾಗಲ್ಲ. ಜೂನಿಯರ್ ಮುಂದೆ ಬಿಟ್ಟು ಡುಮ್ ಅನ್ಸ್ಬಿಡ್ತಾರೆ. ಅದಕ್ಕೆ ಸೇಫ್ಟಿಗೆ ವೈಟ್ ಫ್ಲಾಗ್, ಇಂಡಿಯನ್ ಪೀಸ್ ಕೀಪಿಂಗ್ ಫೋರ್ಸ್. ಅಣ್ಣಯ್ಯ ಭಗವಂತ, ಪೊಲೀಸ್ನವ್ರು ಬರ್ತಾ ಇದ್ದಾರೆ. ಲಾಂಗುಚ್ಚನೆ ರೆಡಿ ಮಾಡ. ಬೇಗ ಮಾಡ್ರ. ಕುರಿ ಕಟಕ್ನ ಹತ್ರ ಹೋಗ್ತಾ ಇದೆ. ಫ್ರೈಯು, ಚಾಪೀಸು. ಅಯ್ಯೋ, ಅಣ್ಣ ಡುಮ್ ಅನ್ಸ್ಬೇಡಿ, ಮಕ್ಳು ಮರಿಯೋನು. ಅಣ್ಣ ಅಣ್ಣ ಲೋಪರ್ಗಳ ಜಾಗ ಇದ್ದಂಗೈತಿ. ಅಣ್ಣ ಅಣ್ಣಯ್ಯ ಸರಿ. ಸರ್ ಒಂದ್ ಫೋನ್ ಮಾಡ್ಲಾ ಸರ್? ಯಾಕಯ್ಯ? ಆಂಬ್ಯುಲೆನ್ಸ್ಗೆ ಸರ್. ಅಯ್ಯೋ, ಇದೊಂದು ತೊಸೆ ಬಾಡಿ. ಈ ಬಾಡಿನ ಆ ಗಾಡಿ ಹಾಕೊಂಡು ಹೋಗೋದು ಹೇಗಯ್ಯ? ನನ್ನ ಉಡಾಯಿಸ್ಬಿಟ್ಟೆ ಅಣ್ಣ, ಬುಲ್ಡೆ ನಡಿಯೋ. ಯಪ್ಪ, ಇನ್ನು ಅದೇನು ಪೋರ್ಸ್ಗೆ ನಡ ಎಲ್ಲ ಉಳಗ್ಬಿಟ್ಟೈತಿ. ಶ್ರೀರಾಮಚಂದ್ರ ಬೇಕಾ? ನನ್ನ ಮಕ್ಳು ಹಿಂಗ ಮುಟ್ಸೋದು. ಅಮ್ಮ ಬಿಡೋಣ, ಹೋಯ್ತೀನಿ. ಅಪ್ಪ, ನನ್ನ ಮಕ್ಳು ಎಲ್ಲ ಮುಗಿದ್ಮೇಲೆ ಬರ್ತಾರ ನೋಡಪ್ಪ. ಅಯ್ಯೋ, ನಮ್ಮ ಮನೆ ಹಾಳ ಹೋಗ. ಅಯ್ಯೋ ಅಮ್ಮ, ಅಯ್ಯೋ. ಏನ್ರಿ ಇದು? ನಿಮ್ ಮೃದುವಾದ ಪೆನ್ ಮೇಲೆ ಚೂರು ಗ್ಯಾಪ್ ಇಲ್ಲದೆ ಮ್ಯಾಪ್ ಹಾಕಿದ್ದಾರೆ. ಓ, ಕಣೆ. ಅಪ್ಪ,
ನೀನೇನ್ ದೊಡ್ಡ ಹೀರೋ ಅನ್ಕೊಂಡು ಫೈಟ್ ಮಾಡಕ್ ನುಗ್ಗಿದ್ಯಾ? ಏ ಲೋಫರ್, ನನ್ ಫೀಲಿಂಗ್ ನನಗೆ ಎದುರು ರೇಗಿಸ್ತಾ ಇದ್ಯಾ? ಪಾಪು ಒತ್ತೆ ಅಮ್ಮ. ಅಲ್ಲ ರೀ, ಎಲ್ಲಿಗೆ? ನಿಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಷ್ಟು ಜನ ದಾಂಡಕರಿದ್ದಾರೆ. ಅವರಲ್ಲಿ ಯಾರನ್ನಾದ್ರು ಕಳ್ಸೋದ್ ಬಿಟ್ಟು ನೀವ್ ಯಾಕೆ ಹೋಗಿದ್ರಿ? ಏನ್ ಮಾಡ್ಲಿ ಪಾಪು, ಬೇರೆ ವಿಷಯಕ್ಕೆ ಅವ್ರ ಮುಂದೆ ಇರ್ತಾರೆ, ಒದೆ ತಿನ್ನೋ ವಿಷಯಕ್ಕೆ ನನ್ನ ಮುಂದೆ ಬಿಡ್ತಾರೆ. ಲಂಚ ತಿನ್ನೋದು ಅವರು, ಒದೆ ತಿನ್ ಮಂಚಿನ ಮೇಲೆ ಮನ್ಕೊಳ್ಳೋದು ನಾನು. ಸಿನ್ಸಿಯಾರಿಟಿ ನೋ ವ್ಯಾಲ್ಯೂ ಇನ್ ಇಂಡಿಯಾ. ಡೋಂಟ್ ವರಿ ಮೈ ಡಿಯರ್ ವಿಜು, ನನಗೆ ನಿಮ್ ಬಾಡಿ ಮುಖ್ಯ. ನಿಮ್ ದರಿದ್ರ ಪೊಲೀಸ್ ಕೆಲ್ಸಕ್ಕೆ ರಾಜೀನಾಮೆ ಕೊಡಿ. ನನ್ನ ಹಣ್ಣಂಗಡಿ ಮುಂದೆ ಒಂದು ಮಸಾಲ ವಡೆ ಅಂಗಡಿ ಇಟ್ಕೊಡ್ತೀನಿ. ಹಣ್ಣಂಗಡಿಲಿ ನೀವು, ವಡೆ ಅಂಗಡಿಲಿ ನಾನು. ಏನೋ ನೀನು ಮಸಾಲ ವಡೆ ಅಂಗಡಿ ಇದ್ಯಾ? ಹೌದು ಕಣೋ, ಅವಳು ಮಸಾಲ್ ವಡೆ ತುಂಬಾ ಚೆನ್ನಾಗಿ ಮಾಡ್ತಾಳೆ. ನಿನ್ ಹೆಂಡತಿ ಕೈಯಿಂದ ಮಸಾಲ್ ವಡೆ ತಿನ್ನೋದಿಕ್ಕೆ ಜನ ಕ್ಯೂ ಕ್ಯೂ ನಿಂತ್ಕೋಬೇಕು. ವಡೆ ಅಂಗಡಿ ಬೇಡ. ಬೇಕಾದ್ರೆ ದಿನ ಒದೆ ತಿಂದು ಮಂಚಿನ ಮೇಲೆ ಮಲ್ಕೊಂಡು ನಿನ್ ಕಾವು ತಗೋತೀನಿ. ನೀನ್ ಮಾತ್ರ ಒಡೆ ಅಂಗಡಿ ಇಡ್ಬೇಡ ಕಣೆ ಪಾಪು. ನಿಮಗ್ ಸರಿಯಾಗಿ ಡ್ಯೂಟಿಗೆ ಬರೋ ಆ ವಿಜಯ್ ಇವತ್ತಿನ್ನೂ ಬಂದಿಲ್ಲ ಅಂದ್ರೆ ಅವನಿಗೇನೋ ಆಗಿರ್ಬೇಕು. ಸರ್, ಅವನು ನಿಜವಾಗ್ಲೂ ಪೆದ್ಮುಂಡೆ ಮಗ ಸರ್. ಆ ಇವತ್ತು ಆ ವಿಜಯ್ಗಿದೆ ಬರ್ಲಿ. ಸರ್ ಅವನ್ ಕೈಲಿ ಏನು ಆಗಲ್ಲ. ಅವನ್ ಬಂದ್ರೆಷ್ಟು ಬಿಟ್ರೆಷ್ಟು. ರೇ ಪರಮೇಶಿ, ಅದಕ್ಕೆ ರೀ ನೀವಿನ್ನೂ ಬರೀ PC ಆಗೇ ಉಳ್ದಿರೋದು. ಅಲ್ಲ, ಈಗ ನಾವು ಹಿಡಿಯೋಕ್ ಹೋಗ್ತಾ ಇರೋದು ಯಾರನ್ನ? ಆ ದೊಡ್ಡ ರೌಡಿ ರುದ್ರಯ್ಯನ. ಆ ನನ್ನ ಮಗ ಹುಟ್ಟೋವಾಗ್ಲೇ ಮೊಚ್ಚಿನ ಸಮೇತ ಹುಟ್ಟಿದಾನೆ. ಅವನ ಮುಂದೆ ಹೋಗಿ ನಿಂತ್ಕೊಳ್ಳಕ್ಕೆ ನಿಮ್ಗೆ ಯಾರಿಗಾದ್ರೂ ಧೈರ್ಯ ಇದೆಯೇನ್ರಿ? ಜೀವನ ಪೂರ್ತಿ ಪ್ರಮೋಷನ್ ಬೇಡ, ಹಿಂಗೆ PC ಆಗೇ ಇರ್ತೀನಿ. ಆದ್ರೆ ಅವನ್ ಸಹವಾಸ ಮಾತ್ರ ಬೇಡ ಸರ್. ಅದಕ್ಕೆ ನಾನು ಹೇಳ್ತಾ ಇರೋದು, ಆ ವಿಜಯ್ಗೆ ಪ್ರಮೋಷನ್ ಕೊಟ್ಟು SI ಮಾಡ್ತೀನಿ ಅಂದ್ರೆ ಸಾಕು, ನಾನು ಏನ್ ಕೆಲಸ ಹೇಳಿದ್ರು ಮಾಡ್ತಾನೆ. ಅಷ್ಟು ದದ್ದಿ ಅವನು. ಇವತ್ತು ಆ ವಿಜಯ್ ಒಂದ್ ಗತಿ ಕಾಣಿಸೋಣ. ಅವನ್ನ ರೌಡಿ ಮುಂದೆ ಬಿಟ್ಟು ರೌಡಿ ರುದ್ರಯ್ಯನ ಹಿಡ್ಕೊಂಡ್ಬಿಡೋಣ. ಹೌದು ಸರ್, ವಿಜಯ್ ನಮ್ಮನ್ನ ಉದ್ಧಾರ ಮಾಡ್ಬೇಕು ಅಂತಲೇ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಿದನ್ ಸಾ. ನಾವೆಲ್ಲರೂ ಪ್ರಮಾಣ ಮಾಡೋಣ, ಆ ವಿಜಯ್ ಒದೆ ಎಷ್ಟೇ ತಿಂತಾ ಇದ್ರು ನಾವು ಮಾತ್ರ ಬಿಡ್ಸಕ್ ಹೋಗೋದೇ ಇಲ್ಲ. ಇವರೆಲ್ಲ ಸೇರಿ ನನ್ನ ಮಠಾತ್ಸ ಪ್ರೋಗ್ರಾಮ್ ಇದೆ, ಎಸ್ಕೇಪು. ಅಯ್ಯಯ್ಯೋ, ಈ ಲೋಕದಲ್ಲಿ ಲಾಂಗಡಿಯವ್ರಿಗೆ ಕಾಲ, ನಮ್ಮಂತವ್ರಿಗಲ್ಲ. ಯಾಕೋ ಈಗ ನಡ್ತಾ ಇದೀಯಾ? ಯಾಕೆ ಏನು ಅಂತ 16 ರೀಲ್ ಸ್ಟೋರಿ ಕೇಳಿದ್ರೆ ಅಲ್ಲ ಅಂತ ಕಚ್ಬಿಡ್ತೀನಿ. ಏನಾಯ್ತು ನಿನ್ಗೆ? ಅಯ್ಯೋ ಅಮ್ಮ, ನಮ್ ಡಿಪಾರ್ಟ್ಮೆಂಟ್ ಇಂದ ಯಾರ ಕೇಳ್ಕೊಂಬಂದ್ರೆ ನಾನಿಲ್ಲ, ಊರಲ್ಲೇ ಇಲ್ಲ ಅಂತ ರೀಲ್ ಬಿಟ್ಬಿಡು ಮಂಚಿದ ಕೆಳಗೆ. ರೀಲು ಯಾಕೆ ಬಿಡೋದು? ಕರ್ಮ ಪೊಲೀಸು ಬಂದ್ಬಿಟ್ರ. ನೀನಾ? ಮೈ ಡಿಯರ್ ಹಸ್ಬೆಂಡ್, ವಾಟ್ ಹರಿ? ಹರಿ ಅಲ್ವೇ ನನ್ ಜಿಂಕೆ ಮರಿ, ನಾನ್ ಭಯಂಕರ ಟೆನ್ಷನ್ ಅಲ್ಲಿ ಇದ್ದೀನಿ. ಗಂಡ ಟೆನ್ಷನ್ ಅಲ್ಲಿ ಇದ್ದಾಗ ಹೆಂಡತಿ ಜೊತೆಲಿದ್ರೆ ಆ ಟೆನ್ಷನ್ ಒಂದು ಕನೆಕ್ಷನ್ ಸಿಕ್ಕುತ್ತೆ. ನಡೀರಿ. ನೀನೆಲ್ಗೆ? ಗಂಡ ಎಲ್ಲಿರ್ತಾನೋ ಹೆಂಡತಿನೂ ಅಲ್ಲೇ ಇರ್ತಾನೆ. ಈ ಗ್ರಾಮ ಕಾಡ್ಗೆ ಹೋದಾಗ ಸೀತೆನೂ ಜೊತೆ ಹೋಗ್ಲಿಲ್ವೇ? ಅಯ್ಯಯ್ಯೋ, ನೀನ್ ನನ್ನ ಕಾಡು ಕಳಿಸೋ ಪ್ರೋಗ್ರಾಮ್ ಇದೆಯಲ್ಲೇ. ಸರಿ ನಡಿ ಹೋಗೋಣ. ಏನ್ರಿ, ನಾನು ಈ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ಲಾ? ಈ ಡ್ರೆಸ್ ಅಲ್ಲಿ ನೀನ್ 70mm ಸಿನಿಮಾಸ್ ಹೋಗ್ತಾರ ಇದ್ಯಾ? ನಡಿ ಹೋಗೋಣ. ಹೈ. ನೀನ್ ಅವಳನ್ನ ಕರ್ಕೊಂಡೋದ್ರೆ ಸ್ಕೂಲ್ನಿಂದ ಮಗುನ್ ಕರ್ಕೊಂಡ್ ಬರೋರು ಯಾರು? ನೀನು. ಅಂಗಡಿ ನೋಡ್ಕೊಳ್ಳೋರು ಯಾರು? ಆ ಡಬ್ಬ ಅಂಗಡಿ ನೋಡ್ಕೊಂಡು ನೀನೆ ನಡಿಯ ಬೇಗ. ಬನ್ರಿ. ವಿಜಯ್ 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 ನಿಂತ್ಕೊ ನಿಂತ್ಕೊ. ಅರೆ ರೇ, ನಿನ್ನ ಎಲ್ಲೆಲ್ಲಿ ಹುಡುಕೋದು, ಏನ್ ಕತೆ? ಅಲ್ಲಪ್ಪ, ಎಲ್ಲಿಗೆ ಹೋಗ್ತಾ ಇದೀಯಾ? ಅರೆ, ಯೂನಿಫಾರ್ಮ್ ಇಲ್ದೆ ಈ ಡ್ರೆಸ್ ಅಲ್ಲಿ ಎಷ್ಟು ಸ್ಮಾರ್ಟ್ ಆಗಿದೀಯಾ. ಹತ್ತು ಗಾಡಿ. ಎಲ್ಲಿಗೆ? ಹೇಳ್ತೀನಿ ನಡಿಯಪ್ಪ ವಿಜಯ್, ನಡಿ. ಏನ್ರಿ ಇದು? ಅಲ್ಲ, ಡ್ಯೂಟಿಗೂ ಬರ್ದೆ ಚಕ್ಕರ್ ಹೊಡಿತೀಯಲ್ಲ. ಕಮನ್ ಕಮನ್. ಲೇ ರುದ್ರ, ಬಾರ ಆಚೆ. ನಿನ್ನೆ ನಮ್ ವಿಜಯನ್ ಹೊಡೆದಾಗಲ್ಲ, ಇವತ್ ಬಂದೋಬಸ್ತಾಗ್ ಬಂದಿದೀವಿ. ನಿನಗೆ ತಾಕತ್ತಿದ್ರೆ ಬಾರ ಆಚೆ. ಲೇ, ನಿನ್ನ ಬಾಡಿನ ಪೀಸ್ ಪೀಸ್ ಮಾಡಿ ಬೋಟಿನೆಲ್ಲ ಸಪರೇಟ್ ಮಾಡಿ ಟೇಸ್ಟ್ ಆಗಿ ರೋಸ್ಟ್ ಆಗಿ ಫ್ರೈ ಮಾಡಿ ನಮ್ ಡಿಪಾರ್ಟ್ಮೆಂಟ್ಗೆಲ್ಲ ಪಾರ್ಟಿ ಕೊಟ್ಬಿಡ್ತೀನಿ. ಬಾರ ಆಚೆ. ಅಲ್ಲೇ ಬಾರೋ ಬಾರೋ. ಲೋ ವಿಜಯ್, ಜೇಮ್ಸ್ ಬಾಂಡ್ ತರ ಪೋಸ್ ಕೊಡ್ತಾ ನಿಂತಿದ್ಯಲ್ಲೋ, ಗುರಾಯಿಸು ಅವನ್ನ, ಗುರಾಯಿಸು. ಅವನ್ನ ಗುರಾಯಿಸು ಅಂದ್ರೆ ನನ್ ಗುರಾಯಿಸ್ತಾ ಇದೆಯಲ್ಲ ವಿಜಯ್. ಅವನ್ನ ಗುರಾಯಿಸು, ಅವನ್ನ.
ನೋಡಿದ್ರ ನಾನು ನೋಡಿದ ತಕ್ಷಣ ಹೇಗೆ ಹೆದರ್ ಬಿಟ್ಟ. ನಡೀರಿ, ಇವತ್ತೆರಡರಲ್ಲಿ ಒಂದು ತೀರ್ಮಾನ ಆಗ್ಲೇಬೇಕು. ಲೇ, ಮುಗೀತು ನಿನ್ ಕತೆ, ಫಾಲೋ ಮೀ. ಈ ತಿರುಪತಿ ಹತ್ರ ನಿನ್ ಕಿತಾಪತಿ ಏನೂ ನಡೆಯಲ್ಲ ಅಂತ ಈಗ್ಲಾದ್ರೂ ಗೊತ್ತಾಯ್ತಾ? ನನ್ನ ಸರ್ವಿಸ್ ಅಲ್ಲಿ ನಿನ್ನಂತ ರೌಡಿಗಳನ್ನ ಎಷ್ಟು ಜನ ನೋಡಿದೀನಿ. ಮರ್ಯಾದೆಯಾಗಿ ಸರೆಂಡರ್ ಆಗು. ವಿಜಯ್, ನಾನು ಹೊಡಿತಾ ಇದ್ರು ನೋಡ್ಕೊಂಡು ಸುಮ್ಮನಿದ್ಯಾ? ನೀನ್ ನೆನ್ನೆ ಚೆನ್ನಾಗಿ ಒದೆ ತಿಂದಿದ್ಯಾ? ಕಮಾನ್, ಟೇಕ್ ದಿ ರಿವೆಂಜ್, ಅಟ್ಯಾಕ್, ಪ್ರಮೋಷನ್. ಇಂಥ ಕೆಲಸ ನಮ್ಗಲ್ಲ. ನಮಸ್ಕಾರ ಸರ್. ಯಾರಿಗೆ? ನಿಮಗೇನೆ. ತಮಾಷೆ ಮಾಡಿದ್ರೆ ಜಾಡ್ಸ್ಕೊಂಡ್ಬಿಡ್ತೀನಿ. ನಿನ್ ಸರ್ವಿಸ್ ನಲ್ಲಿ ಯಾವತ್ತಾರು ನಮಸ್ಕಾರ ಮಾಡಿದ್ದೀನೋ? ನೆನ್ನೆ ನೀವು ಮಾಡಿ ಸಾಹಸನ ಏನು ಅಂತ ಹೇಳಿ, ಎಷ್ಟು ಅಂತ ಹೊಗಳ್ಳಿ. ಸಾಹಸ? ಹೌದು ಸಾರ್. ನಾನು ಹ್ಞೂ ಮರ್ಡರ್ ಮಾಡ್ಬಿಡ್ತೀನಿ, ಸಾಯಿಸಾಕ್ಬಿಡ್ತೀನಿ. ಬರ್ಬೇಕು. ಯಾಕೆ ತಂದೆ? ಬರಬೇಕು. ಯಾಕೆ ಭಗವಂತ? ಬರ್ಬೇಕು ವಿಜಯ್ ಕುಮಾರ್ ಸಾಹೇಬ್ರು. ನೆನ್ನೆ ರಜದಲ್ಲಿದ್ದೆ. ಏನು ಮ್ಯಾನ್ ಆಫ್ ದ ಮ್ಯಾಚ್ ನಿಮ್ದೆ ಅಂತೆ. ನಾವು ಕ್ರಿಕೆಟ್ ಆಡಕ್ ಬರಲ್ಲ. ನಮ್ದೇನಿದ್ರು ಫುಟ್ಬಾಲು. ಬೇರೆ ಗೋಲ್ ಹೊಡಿತೀನಿ, ಬೇಜಾರಾದ್ರೆ ಗೋಲಿ ಆಡ್ತೀನಿ. ಸಾರ್, ನಿನ್ನೆ ನೀವು ಆಡಿದ ಆಟ ಸಾಮಾನ್ಯನ ಸಾರ್, ಅದು ಅಮೋಘವಾದ ಆಟ. ನಮ್ ಹೆಂಗಸ್ರ ಜೊತೆ ಡುಯೆಟ್ ಆಡೋದನ್ನ ಕತ್ ನೋಡ್ಬಿಟ್ರ ನನ್ ಮಕ್ಕಳ್ರು. ನಾವ್ ಆಡಿದ ಆಟ ನೋಡ್ದವ್ರು ಯಾರಯ್ಯ? ಇಡೀ ಡಿಪಾರ್ಟ್ಮೆಂಟ್ ನೋಡ್ಬಿಟ್ಟಿದೆ ಸಾರ್. ನನ್ನ ಎಲ್ಲಾರ್ಗೂ ಫ್ರೀ ಶೋ ಸಾರ್. ಪ್ರೀಶೋ, ನಿಜ ಹೇಳ್ತಾ ಇದ್ರೇನಯ್ಯ ನೀವು? ಹೌದು ಗುರುವೇ, ನಿನ್ನೆ ಮಠ ಮಧ್ಯಾಹ್ನ ನೀವು ಆಡಿದ ಆಟ ನೆನೆಸ್ಕೊಂಡ್ರೆ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಿದಕ್ಕೂ ಸಾರ್ಥಕ ಅನ್ಸುತ್ತೆ. ಅಯ್ಯಯ್ಯೋ, ನಾನು ಆಡಿದ ಆಟ ಇಷ್ಟೊಂದು ರೆಕಾರ್ಡ್ ಆಗತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ವೇ? ಅಯ್ಯೋ ಸಾರ್. ಅಯ್ಯೋ ಅಯ್ಯಯ್ಯಯ್ಯೋ ಅಯ್ಯೋ ಸಾರು, ಎಲ್ಲಾರು ಹ್ಯಾಪಿ ಆಗಿದ್ರೆ ನೀವ್ ಯಾಕೆ ಫೀಲಿಂಗ್ ಅಲ್ಲಿ ಇದ್ದೀರಾ? ಅಯ್ಯಯ್ಯೋ, ತೊಳ್ಕೊಳಕ್ಕೂ ನೀರಿಲ್ದೇ ಇರೋ ರಾಯಚೂರಿಗೆ ನನ್ನ ಟ್ರಾನ್ಸ್ಫರ್ ಮಾಡ್ಬಿಟ್ರಪ್ಪ. ಇನ್ಮೇಲೆ ಈ ಸ್ಟೇಷನ್ಗೆ ನೀನೇ SI. ನಾನು SI? ಹೌದಪ್ಪ, ನಿನಗೆ ಪ್ರಮೋಷನ್ ಬಂದಿದೆ ತಗೋ. ನಾನು ಅರ್ಜೆಂಟಾಗಿ ಮನೆಗೆ ಹೋಗ್ಬೇಕು ಗಂಟು ಮೂಟೆ ಕಟ್ಟಕ್ಕೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ನಾನೇನ್ ಸಾಹಸ ಮಾಡಿದೆ ಅಂತ ನನಗೆ ಪ್ರಮೋಷನ್ ಕೊಟ್ಬಿಟ್ಟಿದ್ದಾರೆ. ಈ ಸಾಹಸ ನಂದಲ್ಲ, ಆಂಜನೇಯ. ನಾನು ತೂಕ ಏನು ನೋಡಲ್ಲಪ್ಪ, ಎಲ್ಲ ಎತ್ತಾಕೊಂಡ್ಬಿಡ್ತೀನಿ. ಇಲ್ಲಿ ಇಲ್ಲಿ ಸಾರ್, ನಿಮ್ಮಂತ ಧೀರ ಶೂರ ವೀರ ಪೊಲೀಸ್ ಆಫೀಸರ್ ಆಗಿರೋದು ನಮ್ಮ ಏರಿಯಾಗೆ ಹೆಮ್ಮೆ ಸಾ. ಯಾಕೆ ಸರ್? ನಾನ್ ಖುಷಿ. ಎಸ್ ಎಸ್ ಯು ಆರ್ ರೈಟ್. ನೀನ್ ಎಮ್ಮೆ. ಎಮ್ಮೆನಾ? ಖುಷಿಗೆ. ಕರೆಕ್ಟ್ ಕರೆಕ್ಟ್. ಅಲ್ಲ ಸಾರ್, ನೀವು ಅಷ್ಟು ಜನ ಹತ್ರ ಫೈಟ್ ಮಾಡಿದ್ರಲ್ಲ, ಹೆದರಿಕೆ ಆಗ್ಲಿಲ್ವಾ? ಯೋ, ಹಿಂಗೆಲ್ಲ ಪ್ರಶ್ನೆ ಕೇಳಿದ್ರೆ ಒದೆ ತಿನ್ಬಿಡ್ತೀಯ. ಎದರಿಕೆ ಅನ್ನೋದು ನಮ್ಮ ವಂಶದಲ್ಲೇ ಯಾರಿಗೂ ಇಲ್ಲ, ಗೊತ್ತಾ? ಅಲ್ಲ ಸಾರ್, ಇಷ್ಟು ಸಾಧು ಆಗಿರೋ ನೀವು ಅಷ್ಟೊಂದು ಸಾಹಸ ಯಾಕೆ ಮಾಡಿದ್ರಿ? ಪಾಪು, ಕಾಡಲ್ಲಿ ಕೂದಲು ಬಿಟ್ಕೊಂಡು ಓಡಾಡೋ ಪ್ರಾಣಿ ಯಾವುದು? ಲಯನ್. ಅಚ್ಚ ಕನ್ನಡದಲ್ಲಿ ಸಿಂಹ. ಅದೇ ನಾನು. ಯಾರಾದ್ರೂ ರೇಗಿಸ್ಬಿಟ್ರೆ ಐ ಅಂತ ಪರ್ಚ್ಬಿಡ್ತೀನಿ, ಇಲ್ಲ ಅಡ್ಡಿ ಹೊಡ್ದ್ಬಿಡ್ತೀನಿ. ಯಾಕೋ ಟೈಮ್ ಸರಿ ಇಲ್ಲ. ಯಾಕೆ ಸರ್ ಶೂಟ್ ಮಾಡ್ತೀರಾ? ನನ್ನ ಮಗನೇ ಬೂಟ್ ಹೊಡ್ಬಿಡ್ತೀನಿ. ನಾನೆಲ್ಲ ಫೈರ್ ಮಾಡಿದೆ. ಬಿಜು, come on, go on, fire. ಮಾಡ್ಬಿಡ್ಲಾ? ಐ ಡಿಸ್ಕ್ಯಾ ಡಿಸ್ಕ್ಯಾ. ನೀವ್ ಗನ್ ತೆಗೀರಿ. ಗನ್ನ ವಾವ್. ಬ್ಯೂಟಿಫುಲ್ ಶಾಟ್ ಆಫ್ ಮುನಿಯಮ್ಮನ್ ಜೋಪಡಿ. ಬಿಜು. ಇಷ್ಟೇನಾ? ಇನ್ನೇನಿಲ್ವಾ? ನೋಡಿದ್ರಾ, ಎಲ್ಲಾರ್ಗು ಡುಮ್ಮನ್ಸಿ ಮನೆ ಮುಂದೆ ಹೊಗೆ ಹಾಕ್ಸ್ಬಿಟ್ಟೆ. ವಾಹ್ ಮೇರಿ ಶೇರ್. ಬಹದ್ದೂರ್ ಗಂಡು, ಕಿಲಾಡಿ ಗಂಡು, ಭೂಪತಿ ಗಂಡು, ಎಲ್ಲರ ಗಂಡನೂ ನೀನೆ. ಅಲ್ಲಲ್ಲ ನನ್ ಗಂಡ. ಏ ಪಿಂಕಿ, ನನಗ್ ಗೊತ್ತು ಕಣೆ ನೀನ್ ಪೊಲೀಸ್ ಕಮಿಷನರ್ ಮಗಳು ಅಂತ. ಆದ್ರೆ ಆ ಗನ್ನಗ್ ಗೊತ್ತೇನೆ. ಎಷ್ಟು ಪುಕ್ಲಿನೇ ನೀನು. ನಮ್ ತಂದೆಗ್ ನಾನು ಒಬ್ಳೆ ಮಗಳು ಕಣೆ. ಲೇ, ಅವಳಿಗೆ ನಿನ್ ಗುರಿ ಮೇಲೆ ನಂಬಿಕೆ ಇಲ್ಲ. ಮೊದ್ಲು ನೀನ್ ಏನಾದ್ರೂ ಶೂಟ್ ಮಾಡಿ ತೋರ್ಸು, ಆಮೇಲೆ ಅವಳಿಗೆ ಧೈರ್ಯ ಬರುತ್ತೆ. ಅಬ್ಬಾ, ಸರಿ ನೀನೇ ಹೇಳೆ, ಯಾವ್ದನ್ನ ಶೂಟ್ ಮಾಡ್ಲಿ? ಇಲ್ಲಿ ನೀನ್ ಯಾವ್ದನ್ನ ತೋರಿಸಿ ಇದನ್ನ ಶೂಟ್ ಮಾಡು ಅಂದ್ರು ಅದನ್ನೇ ಮಾಡ್ತೀನಿ. ಕಮಾನ್, ಟೆಲ್ ಮೀ. ಅಲ್ಲಿರೋ ಡೂಮ್ ಲೈಟ್ ಕೊಡಿ.
ओ बालाजी क्या गड़बड़ी हो गए ಏ ಹುಡುಗಿ ನಿಂದು ತಲೆಗೆ ಬುದ್ಧಿ ಇದ್ದಾರೆ, ನಮ್ದು ಡೂಮ್ ಲೈಟ್ ಗೆ ಹೊಡೆದಿದ್ದಾರೆ, ನಿಮ್ಗೆ ಸುಮ್ಮನೆ ಬಿಡಕ್ಕಿಲ್ಲ, ನಮ್ದು ಸಾಮಾನು ಲುಕ್ಷನ್ ಮಾಡಿದ್ದಾರೆ. ಇದು ಸಿಂಗಾಪುರಿನ ತಂದದ್ದು, ತುಂಬಾ ಕಾಸ್ಟ್ಲಿ ಸಾಮಾನು ಇದು. ಏ ಹುಡುಗಿ, ಇಷ್ಟು ದೊಡ್ಡ ಕತ್ತೆ ಹಾಕಿ ಬೆಳೆದಿದ್ದೀನಿ, ನಿಂಗೆ ಬುದ್ಧಿ ಗಿದ್ದಿ ಇದೆ? ಮರ್ಯಾದೆ ಕೊಟ್ಟು ಮಾತಾಡು. ಜಾಸ್ತಿ ಮಾತಾಡಿದ್ರೆ ನಿಮ್ ಮನೆ ಲೈಟ್ಸ್ ಎಲ್ಲ ಚಿಂದಿ ಮಾಡ್ಬಿಡ್ತೀನಿ. ಮಾಡೆ ನೋಡೋಣ. ಲೇ ಪಿಂಕಿ, ಶೂಟ್ ಮಾಡೆ ನೋಡೋಣ. ಯು ಆರ್ ರೈಟ್. ಅಯ್ಯಯ್ಯೋ, ये भी गए रे. ಅಯ್ಯಯ್ಯೋ, वो भी गए रे. ಏ ಹುಡುಗಿ, ನಿಮ್ದು ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಾನು ಬೆಂಡೆತ್ತಿಸ್ತಿಲ್ಲ. ನನ್ನ ಹೆಸರು ಚಂದುಲಾಲೆ ಅಲ್ಲ. ಓ ಪೊಲೀಸ್, ಹಲೋ. ಮಾರ್ವಾಡಿ ಫೋನ್ ಮಾಡಿದಕ್ಕೆ ಇನ್ಸ್ಪೆಕ್ಟರ್ ಬಂದೇ ಬಿಟ್ರು ಕಣೆ. ಬರ್ಲಿ ಬಿಡೆ, ಆಫ್ಟರ್ ಆಲ್ ಇನ್ಸ್ಪೆಕ್ಟರ್ ತಾನೆ. ಇಂಥವ್ರನ್ನ ಬಹಳ ಜನ ನೋಡಿದೀನಿ. ವಾವ್, ಗಿರಿ. ಹಾಯ್ ಹೀರೋ. ಅವತ್ತು ರೊಮ್ಯಾಂಟಿಕ್ ಹೀರೋ ಆಗಿ ಬಂದಿದ್ರಿ, ಇವತ್ತು ಡೈನಾಮಿಕ್ ಹೀರೋ ಆಗಿ ಬಂದಿದ್ದೀರಾ. ಹೌದು, ನನ್ನ ತಾನೇ ನೋಡಕ್ ಬಂದಿದ್ದು. ಅವತ್ತು ನೀವು ನನ್ನ ಸೇವ್ ಮಾಡಿದ್ದಕ್ಕೆ ಇವತ್ತು ನಾನೇ ನನ್ನ ಕೈಯಾರೆ ಕಾಫಿ ಮಾಡ್ತಾ ಇರ್ತೀನಿ. ನಾನು ನಿಂಗೆ ಸ್ಪೆಷಲ್ ಕಾಫಿ ಕೊಡಿಸ್ತೀನಿ ಪೊಲೀಸ್ ಸ್ಟೇಷನ್ ಅಲ್ಲಿ. ನನ್ನ ಇಲ್ಲಿ ಕರ್ಕೊಂಡು ಬಂದ್ಯಾ? ಅಲ್ಲ ಮಿಸ್ಟರ್, ನನ್ನನ್ನು ಎಲ್ಲಾದ್ರೂ ಔಟ್ಡೋರ್ ಕರ್ಕೊಂಡು ಹೋಗಿ ಒಳ್ಳೆ ಟಿಫನ್ ಕೊಡಿಸ್ತೀಯಾ, ಮ್ಯಾಟ್ನಿ ತೋರಿಸ್ತೀಯಾ, ಚೆನ್ನಾಗಿ ಜಾಲಿ ಆಗಿರಬಹುದು ಅಂತ ನಿನ್ ಜೊತೆ ಬಂದ್ರೆ ಏನಯ್ಯ ಇದು? ನನ್ನಂತ ಹುಡುಗಿ ಸಿಕ್ಕಿದಾಗ ಅದಕ್ಕೆ ಬೇರೆಯವ್ರನ್ನ ನೋಡ್ಕೋ. ಯಾ, ನೀನೇನ್ ದೊಡ್ಡ ಹೀರೋ ಅನ್ಕೊಂಡಿದ್ಯಾ? ನಾನು ಯಾರು ಅಂತ ಗೊತ್ತಾ? ಗೊತ್ತು. ನಮ್ ಪೊಲೀಸ್ ಕಮಿಷನರ್ ಒಬ್ಳೆ ಮುದ್ದಿನ ಮಗಳು, ಅದಕ್ಕೆ ಡೀಸೆಂಟ್ ಆಗಿ ಕರ್ಕೊಂಬಂದು ಒಳಗಡೆ ಹಾಕಿದೀನಿ. ನಾನೇನ್ ತಪ್ಪು ಮಾಡ್ತೀನಿ ಅಂತ ನನ್ನ ಒಳಗಡೆ ಹಾಕಿದ್ಯಾ? ಆಫ್ಟರ್ ಆಲ್ 4 ಡೂಮ್ ಲೈಟ್ ಹೊಡೆದು ಹಾಕಿದೀನಿ. ಯಾರನ್ನಾದ್ರೂ ಕೊಲೆ ಮಾಡಿದೀನಿ? ಆ ಲೈಟ್ಸ್ ಬೆಲೆ ಎಷ್ಟಿದೆ ಹೇಳು, ಬಿಸಾಕ್ತೀನಿ. ನೋಡು ಸರ್, ಇವಳು ಜಾಸ್ತಿ ಗಾಂಚಲಿ ಮಾಡೋದು ಅಂದ್ರೆ 4 ಚೇಳು ಜಿರಳೆಗಳನ್ನ ಒಳಗಡೆ ಬಿಡು. ಎಸ್ ಸರ್. ಅಯ್ಯೋ! ನಿಮ್ಮಂತ ಆಫೀಸರ್ನ ನೋಡೇ ಇಲ್ಲ ಸರ್. ಪೊಲೀಸ್ ಕೆಲ್ಸಕ್ಕೆ ಸೇರೋದು ಅಷ್ಟು ದೊಡ್ಡ ವಿಚಾರ ಅಲ್ಲ ಕಣಯ್ಯ. ಅದಕ್ಕೂ ಧೈರ್ಯ, ಸಾಹಸ, ಕೆಚ್ಚಿ ಅದೇ ಇರ್ಬೇಕು ಕಣಯ್ಯ. ನಿಮಗೆ ಬಹಳ ಧೈರ್ಯ ಇದೆ ಬಿಡಿ ಸರ್. ಜೀವನದಲ್ಲಿ ನಾನು ಯಾರಿಗೂ ಎದ್ರಲ್ಲ. ಯಾಕೆ ನಮ್ ಕಮಿಷನರ್ಗೆ ಎದ್ರಲ್ಲ? ಕಮಿಷನರ್ ಡ್ಯಾಡಿ, 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 ಪ್ಲೀಸ್ ನನ್ನ ಬಿಡಿಸಿ ಡ್ಯಾಡಿ. ನನ್ನ ಮಗಳನ್ನ ಅರೆಸ್ಟ್ ಮಾಡಿ ಸೆಲ್ಗೆ ಹಾಕಿದವ್ರು ಯಾರು? ಇನ್ಸ್ಪೆಕ್ಟರ್ ವಿಜಯಕುಮಾರ್ ಸರ್. ನಾನ್ ಮಾಡೋ ಒಂದೊಂದು ಥ್ರಿಲ್ಲ ನೋಡಿ ನಮ್ ಕಮಿಷನರ್ ಡಲ್ ಆಗೋಗ್ಬಿಟ್ಟಿದ್ದಾರೆ. ನೀನಾ ಬಾರಿ ಒಳ್ಳೆ ಪಾಪ ಇವನು ಬಾಳೆ ಅಯ್ಯೋ, ಬಾಳೆ ಹೆಣ್ಮನೆ ಹಾಳಾಗ್ಲಿ. ಕಮಿಷನರ್ ಸಾಹೇಬ್ರು ಒಂದು ನಿಮ್ಮೋಸ್ಕರ ಕಾಯ್ತಾ ಇದಾರೆ, ಬನ್ನಿ ಸರ್. ಕಮಿಷನರ್ ಯಾಕಪ್ಪ? ಅವ್ರ ಮಗಳನ್ನ ಹಿಡಿದು ಅರೆಸ್ಟ್ ಮಾಡಿ ಲಾಕಪ್ ಹಾಕಿದಿರಲ್ಲ, ಅದಕ್ಕೆ. ಅಯ್ಯೋ, ನಾನು ಕಮಿಷನರ್ ಮಗಳನ್ನ ಅರೆಸ್ಟ್ ಮಾಡಿ ಲಾಕಪ್ ಹಾಕಿದ್ದೀನ? ಅಯ್ಯೋ ಆಂಜನೇಯ, ಏನಪ್ಪ ಇದೆಲ್ಲ? ಏನ್ ಸರ್ ಇದು? ಮಾಡೋದೆಲ್ಲ ಮಾಡ್ಬಿಟ್ಟು ಆಂಜನೇಯನ ಮೇಲೆ ತಗ್ತಾ ಇದ್ದೀರಾ? ಏ ಲೋಫರ್, ನನ್ನ ಬರೋ ಕೋಪಕ್ಕೆ ಜಾಡ್ಸ್ಬೋದ ಅಂದ್ರೆ ಕಮಿಷನರ್ ಮುಂದೆ ಬೀಳ್ತೀಯ. ಗೆಟ್ ಔಟ್. ಸರ್ ಜಲ್ದಿ ಬಂದ್ಬಿಡಿ ಸರ್. ಹೋಗು. ಸರ್ ದುಡ್ಡು ಲೆಕ್ಕ ಬರ್ಕೊಳ್ಳಿ, ಕತ್ಲಾದ್ಮೇಲೆ ಕೊಡ್ತೀನಿ. ಆಂಜನೇಯ, ಪ್ರಮೋಷನ್ ಕೊಡಿಸ್ತೋ ನೀನು, ಡಿಮೋಷನ್ ಮಾಡಿಸ್ಬಿಟ್ಟು ನನಗೆ ಲೂಸ್ ಮೋಷನ್ ಬರ್ಸಂಗ್ ಮಾಡಬೇಡ ತಂದೆ. ಸರಿ ಅಯ್ಯೋ. ನೋಡಮ್ಮ, ನಿನ್ನನ್ನು ಅರೆಸ್ಟ್ ಮಾಡಿ ಸೆಲ್ಗೆ ಹಾಕ್ದವನು ಇವನೇ. ಇವನಿಗೇನು ಶಿಕ್ಷೆ ಕೊಡಬೇಕು ನೀನೇ ಹೇಳು. ಮಾಡದೇ ತಪ್ಪು ಶಿಕ್ಷೆ. ನೋಡು, ನಾನು ಪೊಲೀಸ್ ಕಮಿಷನರ್, ಆಮೇಲೆ ರೂಲ್ಸು ರೆಗ್ಯುಲೇಷನ್ಸ್ ಅಂತೆಲ್ಲ ಹೋಗ್ಬೇಕಾಗತ್ತೆ. ನಾನು ಪೊಲೀಸ್ ಕಮಿಷನರ್ ಮಗಳು ಅಂತ ಗೊತ್ತಿದ್ದು ಹೆದರ್ದೆ ನನ್ನ ಅರೆಸ್ಟ್ ಮಾಡಿ ಒಳಗಡೆ ಹಾಕಿದ್ರಿ. ಕೆಟ್ಟಲಪ್ಪ. ನಿಮ್ಮ ನಿಷ್ಠಾವಂತ ಸೇವೆಗೆ ಮೆಚ್ಚಿ ಈ ಗೋಲ್ಡ್ ಚೈನ್ನ ನಿಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ, ತಗೊಳ್ಳಿ. ಅಯ್ಯಯ್ಯೋ, ಇದೆಲ್ಲ ಬೇಡಿ ಸಾರ್. ನಾನೊಬ್ಬ ಸಿನ್ಸಿಯರ್ ಪೊಲೀಸ್ ಆಫೀಸರು, ಇಂಟೆಲಿಜೆಂಟ್ ಬ್ರೈನ್ ಆಫ್ ಇಂಡಿಯಾ. ನನಗೆ ಗೊತ್ತಯ್ಯ ನೀನೆಂಥ ಸಿನ್ಸಿಯರ್ ಪೊಲೀಸ್ ಆಫೀಸರ್ ಅಂತ. ಆದ್ರೆ ನನ್ನ ಮಗಳು ನಿನ್ನ ಕೆಲಸ ಮೆಚ್ಚಿ ಕೊಡ್ತಾ ಇದ್ದಾಳೆ. ತಗೋ. ಬಿಡಕ್ಕಾಗತ್ತಾ? ವೆಲ್ ಡನ್ ಆಫೀಸರ್, ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಸರ್. ಬನ್ನಿ ಸರ್, ಬನ್ನಿ ಅಮ್ಮ, ಪ್ಲೀಸ್ ಕಮ್. ಬನ್ನಿ. ಸಾರಿ, ಸರ್ ಬರಕ್ ಹೇಳಿದ್ರತ್ತೆ. ಎಸ್ ಮಿಸ್ಟರ್ ವಿಜಯ್, ನಿನ್ನಂಥ ಬೋಲ್ಡ್ ಅಂಡ್ ಡೈನಾಮಿಕ್ ಯಂಗ್ ಆಫೀಸರ್ಸು ನಮ್ಮ ದೇಶಕ್ಕೆ ಬಹಳ ಮುಖ್ಯ. ನಿಮ್ಮ ಡ್ಯೂಟಿ ಕಾನ್ಷಿಯಸ್ನೆಸ್ನ ಮೆಚ್ಚಿ
ಸರ್ಕಾರ ನಿಮಗೆ ಕೊಟ್ಟಿರೋ ಪ್ರಮೋಷನ್. ಟೇಕ್ ದಿಸ್ ಆರ್ಡರ್. ಸರ್ ಇದನ್ನ ಏನು ಅಂತ ಕೇಳ್ಬೋದಾ? ಯು ಹ್ಯಾವ್ ಬಿನ್ ಪ್ರಮೋಟೆಡ್ ಆಸ್ ಎ ಸ್ಪೆಷಲ್ ಪೊಲೀಸ್ ಸ್ಕ್ವಾಡ್ ಆಫೀಸರ್. ಥ್ಯಾಂಕ್ ಯು ಸರ್. ಲುಕ್ ಮಿಸ್ಟರ್ ವಿಜಯ್, ಇನ್ಮೇಲೆ ನೀವು ಪೊಲೀಸ್ ಯೂನಿಫಾರ್ಮ್ ಇಲ್ಲದೆ ಸ್ಮಾರ್ಟ್ ಡ್ರೆಸ್ ಮಾಡಿಕೊಂಡು ಎಲ್ಲಿ ಬೇಕಾದ್ರೂ ಅಲ್ಲಿ ಓಡಾಡ್ಬೋದು. ಹಾಗಂತ ಕಂಡು ಹುಡುಗಿಯರಿಗೆಲ್ಲ ಡವ್ ಹೊಡಿಯೋಕೆ ಹೋಗಬೇಡಿ. ಹಾಗಂತ ಡವ್ ಹೊಡಿಲೇಬೇಕು ಅಂದ್ರೆ ನನ್ನ ಮಗಳು ಪಿಂಕಿ ಇದ್ದಾಳೆ, ಪಿಂಕಿಗೆ ಡವ್ ಹೊಡೀರಿ. ಸರ್ ಯಾಕೆ ನನ್ನ ಮಗಳು ನಿನಗೆ ಹಿಡಿಸ್ಲಿಲ್ವಾ? ಹಾಗಲ್ಲ ಸರ್, ಅದು ಅಂದ್ರೆ ಯು ಲೈಕ್ ಮೈ ಪಿಂಕಿನೋ? ಸರ್ ನಾನು ಅಂದ್ರೆ ನಿಂಗೆ ತುಂಬಾ ಇಷ್ಟ ಅಲ್ವಾ? ಅಯ್ಯೋ, ನನಗೂ ನಿನ್ ಕಂಡ್ರೆ ತುಂಬಾ ಇಷ್ಟ. ಅಯ್ಯೋ ನನಗಿದ್ದವನ ಒಬ್ನೇ ಮಗ, ಅವನು ಗೋಲಿ ಆಡ್ಲಿ ಪೋಲಿ ಆಗ್ಲಿ ನನ್ನ ಮುದ್ದು ಮಗನೇ. ಹೀಗಾಗೋಯ್ತೆ. ಓ ಗಣೇಶ ಓದ್ಯಾ ಕಳ್ದೋದ್ಯಾ? ಬಿಜು, ವೈ ಕ್ರೈಂಗ್ ಮ್ಯಾನ್? ಅಯ್ಯೋ ಗಣೇಶ, ನನಗೂ ಮಗ ಅಲ್ವೇನೆ ಪಾಪು. Yes, crying, crying. ಈ ಕಾಲದಲ್ಲಿ ಮಿನಿಟ್ರು ಮಕ್ಕಳನ್ನ ಕಿಡ್ನಾಪ್ ಮಾಡ್ತಾರೆ ಮಾಡ್ಲಿ, VIP ಮಕ್ಕಳನ್ನ ಕಿಡ್ನಾಪ್ ಮಾಡ್ತಾರೆ ಮಾಡ್ಲಿ, ಹೋಗಿ ಹೋಗಿ ಪೊಲೀಸ್ ಅವ್ನ ಮಗನ ಕಿಡ್ನಾಪ್ ಆಗ್ಬಿಟ್ರಲ್ಲ ಯಾಕ? ಅಯ್ಯೋ ಯಾರ್ ಹೇಳಪ್ಪ ನಲ್ ಗಂಟ ಇರೋ. ಈಗ ನಿನ್ ಮನೆಗೂ ನೀನ್ ಬಂದ್ರೇನೆ ನಾನು ಹೋಗೋದು. ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಿನ್ ಮನೆಗೂ. ನೀನ್ ಬರ್ಲೇಬೇಕು. ನಿನಗೆ ಐಸ್ ಕ್ರೀಮ್ ಬೇಕು ತಾನೆ? ಬೇಕು. ನಾನು ಐಸ್ ಕ್ರೀಮ್ ತಗೊಂಡ್ಬರ್ತೀನಿ, ನೀನ್ ಮನೆಗೆ ಹೋಗು. ಓಕೆ. ಬಾಯ್ ಬಾಯ್. ಬಾಯ್ ಬಾಯ್. ಟಾಟಾ. ಟಾಟಾ ರೆಡಿ. ಟಾಟಾ. ಟಾಟಾ ರೆಡಿ. ಬಾಯ್ ಬಾಯ್. ಹಲೋ ಅಯ್ಯ, ಯಾಕೆ ಏನಾಯ್ತು ಗಣೇಶ? ಅಯ್ಯಯ್ಯೋ ನಂಗೆ ಹೇಳಪ್ಪ. ಅಯ್ಯಯ್ಯೋ ಅಯ್ಯೋ ನಂಗೆ ಹೇಳಪ್ಪ. ಹೊಸ ಸ್ಟೋರಿ ಹೇಳ್ತಾವನೆ. ಅಯ್ಯಯ್ಯೋ ಅಯ್ಯೋ ನಂಗೆ ಹೇಳಪ್ಪ. ಬಾರೆ ನಂಗೆ ಹೇಳಪ್ಪ. ನಂಗೆ ಹೇಳಪ್ಪ. ನಂಗೆ ಹೇಳಪ್ಪ. ಹಾ ಅಬ್ಬಾ, ಇಷ್ಟೊಂದು ಸಾಮಾನು ಹೇಗಪ್ಪ ತಗೊಂಡೋಗೋದು ಅಂತಿದ್ದೆ, ಸದ್ಯ ಸಿಕ್ಕಿದಲ್ಲ. ಏನ ಮುಖ ಹಾಗೆ ನೋಡ್ತಾ ಇದ್ಯಾ? ಈ ಫೇಸ್ನ ಯಾವತ್ತು ನೋಡಿಲ್ವಾ? ನಡಿಯ ಮನೆಗೆ ಹೋಗೋಣ. ಅಮ್ಮ, ಡ್ಯೂಟಿನಲ್ಲಿ ಇರ್ಬೇಕಾದ್ರೆ ಗೌರ್ಮೆಂಟ್ ಗಾಡಿಲಿ ಮನೆಯವ್ರನ್ನ ಡ್ರಾಪ್ ಮಾಡೋದು ಬಹಳ ತಪ್ಪು. ನೀನ್ ಇಳಿದ್ಬಿಟ್ಟು ಆಟೋನಲ್ಲಿ ಹೋಗು. ಲೇ, ಈ ತಾಯಿಗಿಂತ ಆ ಗೌರ್ಮೆಂಟ್ ನೋನೇ ನಿನಗೆ ದೊಡ್ಡವನಾಗಬಿಟ್ನಾ? ನಡಿಯೋ, ಅದ್ ಯಾವನ್ ಬರ್ತಾನೋ ನಾನು ನೋಡ್ತೀನಿ. ರೀ ಶಾರದಮ್ಮರೇ, ನನ್ ಸೊಸೆಗೆ ಹೆರಿಗೆ ನೋವು ಶುರು ಆಗ್ಬಿಟ್ಟಿದೆ. ಹೇಗೆ ಗಾಡ್ತಿದ್ದಾಳೆ, ಬೇಗ ಬನ್ನಿ. ವಿಜಿ, ತರಕಾರಿ ತಗೊಂಡೋಗಿ ಒಳಗಡೆ ಇಡು. ಎಲ್ಲಿ? ಮನೆ ಒಳಗೆ. ಬನ್ನಿ ಶಾರದಮ್ಮರೇ. ಬಿಜ್ಜು, ನಿನ್ನೆ ರಾತ್ರಿನೇ ಕೇಳ್ಬೇಕು ಅಂತಿದ್ದೆ, ಯಾಕಷ್ಟು ಬೇಗ ಮಲ್ಕೊಂಡ್ಬಿಟ್ಟೆ? ಅದು ವಿಜ್ಜು, ವಿಜ್ಜು, ಏಯ್. ಎಲ್ಲಿ ಹೋಗ್ತಿದ್ಯಾ? ಇಲ್ಲ, ಅದು ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಹೋಗ್ತಾ ಇದೀನಿ. ನನಗಿಂತ ಅರ್ಜೆಂಟ್ ಕೆಲಸ ಏನಿದೆ ನಿಂಗೆ? ಇಲ್ಲ, ಈಗ ಹೋಗ್ಬಿಟ್ಟು ಮತ್ತೆ ಬಂದ್ಬಿಡ್ತೀನಿ. ಹೇ ವಿಜ್ಜು, ವಾವ್, ವಾಟ್ ಎ ಡಿಫರೆಂಟ್ ಡ್ರೆಸ್. ಯು ಆರ್ ಲುಕಿಂಗ್ ವೆರಿ ನೈಸ್. ಎಲ್ಲಿದ್ದಿ ಡ್ರೆಸ್? ಅದು ಡ್ಯೂಟಿ ಮೇಲೆ ಯೂನಿಫಾರ್ಮ್ ಹಾಕಂಗಿಲ್ಲ, ಅದಕ್ಕೆ ಡಿಪಾರ್ಟ್ಮೆಂಟ್ ಅವ್ರು ಡ್ರೆಸ್ ಕೊಟ್ರು. ವೆರಿ ನೈಸ್, ವೆರಿ ನೈಸ್. ಯು ಆರ್ ಲುಕಿಂಗ್ ವೆರಿ ಸ್ಮಾರ್ಟ್. ನಾನು ನೋಡ್ಬಿಡ್ತೀನಿ. ಏ ಬಿಜ್ಜು, ನಾನು ನಿನಗೋಸ್ಕರ ಮಸಾಲೆ ವಡೆ ಮಾಡಿಟ್ಟಿದ್ದೀನಿ. ಒಂದೆರಡು ನಿಮಿಷ ಬೇಗ ತಂದ್ಬಿಡ್ತೀನಿ. ಹಾ, ಏನ್ ಮಾಡೋದು? ತಗೋ. ಏನಾಗಿದೆ ನಿನಗೆ? ಅರೆ, ನನಗಿದೆಲ್ಲ ಇಷ್ಟ ಇಲ್ಲ, ಹೋಗ. ಅಯ್ಯೋ, ಯಾಕೆ ಹೀಗಾಡ್ತಿದ್ಯಾ? ನೀನ್ ನನ್ ಗಂಡ ವಿಜುನೇ ಅಲ್ಲ, ಬೇರೆ ಯಾರೋ. ನನ್ ಗಂಡ ವಿಜು ಆಗಿದ್ದಿದ್ರೆ ಹೀಗೆಲ್ಲ ಮಾಡ್ತಿರ್ಲಿಲ್ಲ. ಅವನು ಕೋಪ ಬಂದ್ರು ನನ್ನ ಹಿಡ್ಕೊಂಡು ಮುದ್ದಾಡ್ತಿದ್ದ. ನೀನ್ ನೋಡಿದ್ರೆ ನನ್ನ ತಳ್ತಿದೀಯಾ. ಅಳ್ಬೇಡ. ಅದು ನಾನು ಟೆನ್ಷನ್ ಅಲ್ಲಿ. ನೀನ್ ಒಳ್ಳೆಯವಳು ತಾನೆ? ಓ, ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಸಮಾಧಾನ ಮಾಡ್ತಿದೀಯಾ? ಇಲ್ಲ, ಅದು ಬಂದು ಏನ. ಅಯ್ಯೋ ವಿಜು, ವಿಜು, ಏನಾಯ್ತು? ನೀರಾ, ಒಂದ್ ನಿಮಿಷ ತಂದೆ. ಪೊಲೀಸ್ ಡ್ಯೂಟಿಗಿಂತ ನನ್ನ ಹೆಂಡತಿ ಡ್ಯೂಟಿನೇ ಜಾಸ್ತಿ ಆಗೋಗ್ಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ. ಶಿವ ನಾರಾಯಣ.
ಭಯಂಕರ ಸೆಕೆ. ಬೆಂಗಳೂರು ಮೆಡ್ರಾಸ್ಕಿನ ಸೆಕೆ ಜಾಸ್ತಿ. ಕಲಿಬೆರಕೆ ಹೆಂಡತಿ ಅಂದ್ರೆ ಹಿಂಗಿರ್ಬೇಕು ಕಣೆಯ. ಗಂಡ ಬರ್ತಿದ್ದಂಗೆ ಗರ್ಭ ಮಸಾಲ ವಡೆ ರೆಡಿ ಮಾಡ್ಬಿಟ್ಲಲ್ಲ. ಹೇಗಿದೆ ವಡೆ? ಟಾಪು. ನೀನ್ ಏನೇ ಮಾಡಿದ್ರು ಸೂಪರ್. ಹೌದು, ನಾನೇನ್ ಮಾಡಿದ್ರು ಟಾಪು ಸೂಪರು. ನಾನ್ ತಿನ್ಸೋಕ್ ಬಂದ್ರೆ ಮಾತ್ರ ಬೇಡ ಅಂತೀಯ. ನೀನ್ ಯಾವಾಗ್ಲೇ ತಿನ್ನಿಸ್ದೆ? ನಾನು ಆಗ್ಲೇ ವಡೆ ತಗೊಂಡ್ ಬಂದ್ರೆ ಕೋಪ ಮಾಡ್ಕೊಂಡ್ ಬೇಡ ಅನ್ಲಿಲ್ವಾ? ನಾನ್ ತಿನ್ಸೋಕ್ ಫೋರ್ಸ್ ಮಾಡಿದ್ರೆ ನೀವು ತಳ್ಳಿಬಿಟ್ಟು ತೂತ್ ಉಗ್ದು ನನ್ನನ್ನು ತಳ್ಳಿಲ್ವಾ ನೀವು? ಲೇ ಲೇ ಲೇ, ಈಗಷ್ಟೇ ನಿನ್ ಸೀರೆಗೆ ಮ್ಯಾಚಿಂಗ್ ಬ್ಲೌಸ್ ತಗೊಂಡ್ಬರ್ತಾ ಇದೀನಿ. ನಾನ್ ಯಾವಾಗ್ಲೇ ತಿಂದೆ, ನಾನ್ ಯಾವಾಗ್ಲೇ ಉಗ್ದೆ, ನಾನ್ ಯಾವಾಗ್ಲೇ ತಳ್ದೆ. ಆಗ್ಲೇ ನೀವು ಇದೇನ್ರಿ ಇದು ಈ ಡ್ರೆಸ್ಸು? ಆಗ್ಲೇ ನೀವು ಬೇರೆ ಡ್ರೆಸ್ ಹಾಕೊಂಡ್ ಟ್ರಿಮ್ ಆಗಿದ್ರಿ. ಈಗೇನ್ ಡ್ರಮ್ ಆಗಿದ್ದೀನ? ಲೇ, ನಾನ್ ಯಾವ್ದೇ ಡ್ರೆಸ್ ಹಾಕೊಂಡ್ರು ಸ್ಮಾರ್ಟ್ ಆಗಿರ್ತೀನಿ. ಅಲ್ಲರಿ, ಆಗ್ಲೇ ಬೇರೆ ಬಟ್ಟೆ ಹಾಕೊಂಡಿದ್ರಿ. ಇಷ್ಟ ಬೇಗ ಹೇಗ್ರಿ ಬಟ್ಟೆ ಬದಲಾಯಿಸಿದ್ರಿ? ಅಯ್ಯಯ್ಯೋ, ಇಲ್ಲಿ ಯಾರೋ ಬಂದೋಗಿದ್ದಾರೆ. ಏನೋ ಕಸ ಮೋಸ ಆಗ್ಬಿಟ್ಟಿದೆ. ನಂಗೆ ಅರ್ಥ ಆಗ್ತಿಲ್ವೇ? ಅರ್ಥ ಆಗೋಯ್ತು ರೀ, ನನಗೆಲ್ಲ ಅರ್ಥ ಆಗೋಯ್ತು. ಏನೇ? ನಾನು ಭಾಗ್ಯಶಾಲಿ ರೀ, ನನ್ನ ಜನ್ಮ ಸಾರ್ಥಕ ಆಗೋಯ್ತು. ಹೇಗೆ? ಆವತ್ತು ಆಂಜನೇಯ ಸ್ವಾಮಿ ನಿಮಗೆ ದರ್ಶನ ಕೊಟ್ಟಿರ್ಲಿಲ್ವಾ? ನಿಮ್ಮ ರೂಪದಲ್ಲಿ ಇವತ್ತು ನನಗೆ ದರ್ಶನ ಕೊಟ್ಟಿದ್ದಾನೆ. ಅಯ್ಯಯ್ಯೋ, ದರ್ಷ್ಟ ಅಲ್ಲ ಕಣೆ, ಯಾಮಾರಿದ್ರೆ ಅರಷ್ಟ ಹಚ್ಬಿಟ್ಟಿರೋರು. ಅವತ್ತು ಆಂಜನೇಯ ಕಾಣಿಸ್ತಾ ಅಂತ ಸುಮ್ನೆ ರೀಲ್ ಬಿಟ್ಟೆ. ಹಾಗಾದ್ರೆ ಆಗ್ಲೇ ನಿಮ್ಮ ರೂಪದಲ್ಲಿ ಬಂದಿದ್ದು ಆಂಜನೇಯ ಸ್ವಾಮಿ ಅಲ್ಲ? ಅಯ್ಯೋ, ಆಂಜನೇಯ ಬ್ರಹ್ಮಚಾರಿ ಕಣೆ, ಹೆಂಗಸರ ಕಣ್ಣು ಕಾಣಿಸೋದಿಲ್ಲ. ಯಾವನೋ ಅಲ್ಕ ನನ್ನ ಮಗ ನಂತರ ಬಂದ್ಬಿಟ್ಟು ನಿನ್ ಕೈಲಿ ಮಸಾಲ ವಡೆ ತಿಂದ್ಬಿಟ್ಟಿದ್ದಾನೆ. ಅಯ್ಯೋ, ನೀನಾ? ದಾಡಿ ದಾಡಿ ನನ್ಗೆ ಐಸ್ ಕ್ರೀಮ್ ಕೊಡ್ಸ್ಬೇಕು ನಡ್ರಿ. ಇಲ್ಲ, ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ನೀನೇ ಹೋಗಿ ಐಸ್ ಕ್ರೀಮ್ ತಗೋ. ಥ್ಯಾಂಕ್ ಯು ಡ್ಯಾಡಿ. ಟಾಟಾ. ಬಾಯ್. ಟಾಟಾ ಡ್ಯಾಡಿ. ಏನಿದು, ನಾನು ಇಲ್ಲಿದ್ರೆ ನನ್ನ ಮಗ ಯಾರೋ ಡ್ಯಾಡಿ ಟಾಟಾ ಅಂತವನಲ್ಲ. ಟಾಟಾ ಡ್ಯಾಡಿ. ಐಸ್ ಕ್ರೀಮ್ಗೆ 10 ರೂಪಾಯಿ ಸಿಕ್ತು. ಐಸ್ ಕ್ರೀಮ್ಗೆ 10 ರೂಪಾಯಿ ಸಿಕ್ತು. ಟಾಟಾ ಡ್ಯಾಡಿ. ಟಾಟಾ ಡ್ಯಾಡಿ. ಐಸ್ ಕ್ರೀಮ್ಗೆ 10 ರೂಪಾಯಿ ಸಿಕ್ತು. ಅಯ್ಯೋ, ನಂಗೆ ಎಡೆಡಪ್ಪ, ನಂಗೆ ಎಡೆಡಪ್ಪ. ನಾನು ನಿನ್ಗೆ ಒಬ್ಬನೇ ಅಪ್ಪ ಕಣೋ. ಇಲ್ಲ, ಈಗ ತಾನು ಹಿಂದ್ಗಡೆ ಬಾಗ್ಲಿಂದ ಒಂದು ಅಪ್ಪ ಬಂದು ಗಾಡಿ ಎತ್ತಿ ನನ್ಗೆ ಐಸ್ ಕ್ರೀಮ್ ತೊಳಕ್ಕೆ ಕಾಸು ಕೊಟ್ರು. ಈಗ ಮುಂದ್ಗಡೆ ಬಾಗ್ಲಿಂದ ಇನ್ನೊಂದು ಅಪ್ಪ ಬರ್ತಿದ್ದಾರೆ. ಅಯ್ಯಯ್ಯೋ, ನಂಗೆ ಎಡೆಡಪ್ಪ. ಅಯ್ಯಯ್ಯೋ, ನಂಗೆ ಎಡೆಡಪ್ಪ. ಅಯ್ಯಯ್ಯೋ, ನಂಗೆ ಯಾರು ಎಡೆಡಪ್ಪ. ಕೇಳಿಸ್ಕೊಂಡ್ಬಿಟ್ರೆ ನಮ್ಮ ಪಾಪ ಮೇಲೆ ಅಪಾರ್ಥ ಮಾಡ್ಕೊಂಡ್ಬಿಡ್ತಾರೆ. ಲೇ, ಏನೇ ಆಯ್ತು? ಅಯ್ಯೋ, ನಾನು ಬದುಕಿರ್ಬಾರ್ದು ರೀ, ನಾನು ಬದುಕಿರ್ಬಾರ್ದು. ಯಾಕೆ? ಯಾಕೆ? ನಿಜು, ನಾನು ಅವ್ನಿಗೆ ಮಸಾಲೆ ವಡೆ ತಿನ್ಸಕ್ ಹೋಗಿ ಮೈಯೆಲ್ಲ ಮುಟ್ಬಿಟ್ಟೆ. ಅಯ್ಯಯ್ಯೋ, ಅಷ್ಟೇ ತಾನೇ ಬಿಡು. ನೀನ್ ಶೀಲಿಕ್ಕಿನಾಗಿಲ್ಲ ತಾನೇ? ನೀವೇನೋ ನಂಬಿಟ್ರಿ, ಆದ್ರೆ ಊರವರೆಲ್ಲ ನಂಬೇಕಲ್ಲ. ಅವ್ರೇನಾದ್ರೂ ನನ್ನ ಶೀಲದ ಬಗ್ಗೆ ಅನುಮಾನ ಪಟ್ರೆ ನಾನು ಏನ್ರಿ ಮಾಡ್ಲಿ? ಮಸಾಲ ವಡೆಗೂ ಶೀಲಕ್ಕೂ ಏನೇ ಸಂಬಂಧ? ವಿಜು, ನನ್ ಮನ್ಸು ಪಟ್ಪಟ ಅಂತ ಓಡ್ಕೋತಾ ಇದೆ. ನಾನು ಈ ಮಸಾಲೆ ವಡೆ ಮಾಡ್ಲೇಬಾರ್ದಾಗಿತ್ತು. ಅಯ್ಯೋ, ಈ ಮಸಾಲ ವಡೆ ಮರ್ತೋಗ್ಬಿಡಿ. ಈಗ ನಂತರ ಇನ್ನೊಬ್ಬ ಇದಾನಲ್ಲ, ಏನ್ ಮಾಡ್ಬೇಕು ಅಂತ ಐಡಿಯಾ ಕೊಡಿ. ನೋಡು ವಿಜು, ನಿನ್ ತರ ಇನ್ನೊಬ್ಬ ಇರೋದು ಯಾವತ್ತಿದ್ರು ಡೇಂಜರ್. ಈಗ ನೀನ್ ಏನ್ ಮಾಡ್ತೀಯ ಗೊತ್ತಾ? ನೇರವಾಗಿ ಆಫೀಸ್ಗೆ ಹೋಗ್ಬೇಕು. ಅಲ್ಲಿ ಮರಿಯಾಗಿ ನಿಂತು ಅವನ್ ಏನೇನ್ ಮಾಡ್ತಾನೆ ಅನ್ನೋದನ್ನ ವಾಚ್ ಮಾಡ್ಬೇಕು. ಕರೆಕ್ಟ್, ಒಳ್ಳೆ ಐಡಿಯಾ. ಗುಡ್ ಲಕ್. ಹಲೋ, ನಾನು ರೀ. ನಾನು ಅಂದ್ರೆ ಯಾರಮ್ಮ? ನಾನು ರೀ. ಆ, ನೋಡಿ, ನಾನು ಹೇಳೋದನ್ನ ಸ್ವಲ್ಪ ಸರಿಯಾಗಿ ಕೇಳ್ಕೊಳ್ಳಿ. ನಾನು ಆ ಮನೇಲಿ ಇಟ್ಟಿದ್ದ ಮೈಕ್ರೋಫೋನ್ ಮೆಸೇಜ್ ಪ್ರಕಾರ ನಾಳೆ ಹೋಟೆಲ್ ಇಂಟರ್ನ್ಯಾಷನಲ್ ನಲ್ಲಿ ಸ್ಮಗ್ಲಿಂಗ್ ನಡೆಯುತ್ತೆ. ಹಲೋ ಹಲೋ, ಸ್ಮಗ್ಲಿಂಗ್? Is this catching the smuggler and putting in jail? Amma. James Bond. Catching him. Duplicate ನೀನಾ? ಬಾಬಾ. ಕಮಾನ್ ನನ್ನ ಮಗನೇ. ಬ್ಯಾಕ್ಗೆ ಫೈರ್ ಮಾಡ್ಬಿಡ್ತೀನಿ. ಕಮ್. ಏ ಡೂಪ್ಲಿಕೇಟ್ ನನ್ನ ಮಗನೇ, ನೋಡಕ್ಕೆ ನಂತರಾನೇ ಇದ್ಯಾ? ನಾನು ಹೆಂಡ್ತೀನಿ, ನಾನು ನೋಡಿ ಮೋಸ ಹೋಗಿದ್ರಲ್ಲಿ ತಪ್ಪೇ ಇಲ್ಲ. ಏನೋ ಗುರಾಯಿಸ್ತಾ ಇದ್ಯಾ ನಿಮ್ಮ ಏನ್? ನಾನು ಒರಿಜಿನಲ್ಲೇ. ನೋಡ್ದ ಹೆಂಗ್ ಗೆಟಪ್ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಐ ಆಮ್ ಇಂಟೆಲಿಜೆಂಟ್ ಬ್ರೈನ್ ಆಫ್ ಇಂಡಿಯಾ. ವಿಜಯ್, ನಾನು ನಿನ್ನ ಮೀಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಾಯ್ತು. ಲೇ ಲೋಪರು, ನನ್ನ ಹತ್ರ ಏನೇನೋ ಕತೆ ಬಿಟ್ಬಿಟ್ಟು ಎಸ್ಕೇಪ್ ಆಗ್ಬೇಕು ಅಂತ ಇದ್ಯಾ? ನನ್ನ ಸರ್ವೀಸ್ ನಲ್ಲಿ ನಿಂತರ 8 ಜನ ಬಚ್ಚಗಳನ್ನ ನೋಡಿದೀನಿ ಗೊತ್ತಾ ಲೋಫರ್? ದಯವಿಟ್ಟು ನನ್ನ ಮಾತು ಕೇಳು. ನೀನ್ ಏನೇ ಹೇಳ್ಬೇಕು ಅಂದ್ರು ಅದನ್ನ ಬಂದು ನಮ್ ಕಮಿಷನರ್ ಹತ್ರ ಹೇಳು. ನಡೆಯಲೈ. ಮಿಸ್ಟರ್ ವಿಜಯ್, ಕಮಿಷನರ್ ಹತ್ರ ಹೋಗೋದಕ್ಕೆ ಮುಂಚೆ ನಾನು ನೀನು ಸ್ವಲ್ಪ ಮಾತಾಡೋಣ. ಅದೆಲ್ಲ ಬೇಕಾಗಿಲ್ಲ. ಮರ್ಯಾದೆಯಾಗಿ ಮಗಳು ಗೂಡಿಸಿರೋ ಬ್ರೀಫ್ ಕೇಸ್ ಎಲ್ಲಿದೆ ಅಂತ ಹೇಳು. ಇಲ್ಲ ಡುಮ್ ಅನ್ಸಿ ಮನೆ ಮುಂದೆ ಹೊಗೆ ಹಾಕ್ಸ್ಬಿಡ್ತೀನಿ.
ಇಲ್ಲಿದೆ ನೋಡು. ನೋಡು, ನಾನು ನಿನಗಿನ್ನ ಇಂಟೆಲಿಜೆಂಟ್ ಬ್ರೈನ್ ಆಫ್ ಇಂಡಿಯಾ. ತಪ್ಪಿಸ್ಕೊಳಕ್ಕೆ ನಾ ಪ್ರಯತ್ನ ಪಟ್ಟೆ, ಹರಿಶ್ಚಂದ್ರ ಹೋಟೆಲ್ ಗುಂಡಿ ರೆಡಿ ಮಾಡ್ಬೇಕಾಗತ್ತೆ. ಬಿ ಕೇರ್ಫುಲ್ ಚಿಕ್ಕ ಹುಡುಗ. मम्मी कैसे ಬಿಡಮ್ಮ, ನಾನು ಕಳ್ಳಲ್ಲಮ್ಮ. ಐ ಪೊಲೀಸ್ ಆಫೀಸರ್. ಸಾರಿ ವಿಜಯ್. ಹಾ, ಮಿಸ್ಟರ್ ವಿಜಯ್ ಕುಮಾರ್ ಒಳಗಡೆ ಇದ್ದಾರಾ? ಅವ್ರ ಮಗನ ಜೊತೆ ಹೋದ್ರು. ಏನು, ಅವ್ರಿಗೆ ಮಗ ಇದ್ದಾನಾ? ಹೌದು ಮೇಡಮ್, ಅವ್ರ ಹೆಂಡತಿ ಅರ್ಜೆಂಟ್ ಆಗಿ ಕರ್ಕೊಂಡು ಅಂತ ಮಗನ್ ಕಳ್ಸಿದ್ರು. ವಾಟ್, ಅವ್ರಿಗೆ ಮದ್ವೆ ಆಗಿದ್ಯಾ? ಹೌದಮ್ಮ, ಮದುವೆ ಆಗಿ 7 ನಿಮಿಷ ಆಯ್ತು. ಅವ್ರ ಅಡ್ರೆಸ್ ಹೇಳ್ತೀರಾ? ಸೂರ್ಯನು ಉತ್ತರದಲ್ಲಿ ಹುಟ್ಟಿ ಪಶ್ಚಿಮದಲ್ಲಿ ಮುಳುಗುತ್ತಾನೆ. ತಪ್ಪು ತಪ್ಪು. ಅವನು ಎಲ್ಲಾರು ಹುಟ್ಲಿ ಎಲ್ಲಾರು ಮುಳುಗ್ಲಿ, ನೀನು ಏನು ಇದು? ಏನಿಲ್ಲಪ್ಪ. ಗೋಲಿ ಕೊಂಡಿದ್ಯಾ? ಎಕ್ಸಾಮ್ ಹತ್ರ ಬರ್ತಾ ಇದೆ, ಓದು. ಚಿಕ್ಕ ಹುಡುಗರು ಯಾಕೆ ಆಡಬೇಕು, ನಾ ಯಾಕೆ ಆಡಬಾರ್ದು? ಅಮ್ಮ ನೀವಾ? ಗುಡ್ ಮಾರ್ನಿಂಗ್ ಅಮ್ಮ, ನಮಸ್ಕಾರ ಅಮ್ಮ. ಅಡ್ಬಿದ್ದಮ್ಮ. ಅಯ್ಯೋ ಏನ್ ಮಾಡೋದು? ಲೇ ಪಾಪು ಪಾಪು ಪಾಪು, ಬೇಗ ಬಾರೆ. ವಾಟ್ ವಿಜು? ಇವಳು ಪಾಪು ಅಂತ ನಮ್ಮ ಹೆಂಗಸರು. ನಮಸ್ಕಾರ. ಇವರು ನಮ್ಮ ಸಾಹೇಬ್ರು, ಕಮಿಷನರ್ ಮಗಳು. ಸೇಡಾಗ್ತಾವನೆ. ಇವನು ನನ್ನ ಕಳ್ಳನ್ ಮಗ. ಯು ಸ್ಕೌಂಡಲ್, ಯು ಸ್ಟುಪಿಡ್. ಅಪ್ಪ, ಯಾರನ್ನಪ್ಪ ಸ್ಟುಪಿಡ್ ಅಂದಿದ್ದು? ಲೋಫರ್, ಮುಚ್ಚೋ ಬಾಯ್ನ. ಮೈ ಸನ್. ಯು ಚೀಟ್. ಇಲ್ಲಿ ನೋಡಮ್ಮ, ನೀನು ಕಮಿಷನರ್ ಮಗಳೇ ಇರಬಹುದು, ಇಂಗ್ಲಿಷ್ ಓದಿರಬಹುದು. ಒಬ್ಬ ತಾಳಿ ಕಟ್ಟಿರೋ ಹೆಂಡತಿ ಮುಂದೆ ಗಂಡನ ಹೀಗ ಬೈಯೋದು, ಅದು ಇಂಗ್ಲಿಷ್ ನಲ್ಲಿ. ಈವನ್ ಐ ಆಲ್ಸೋ ಕಮಿಂಗ್ ಇಂಗ್ಲಿಷ್. ವಾಟ್ ವಿಜು? ಎಸ್ ಎಸ್, ನೈಟ್ ಸ್ಕೂಲ್ ಗೋಯಿಂಗ್. ಎಸ್ ಎಸ್, ಗಿವ್ ರೆಸ್ಪೆಕ್ಟ್, ಟೇಕ್ ರೆಸ್ಪೆಕ್ಟ್. ಐ ನೋ ದಟ್. ಇಂಥ ಅಯೋಗ್ಯರಿಗೆ ಹೇಗ್ ರೆಸ್ಪೆಕ್ಟ್ ನ ಕೊಡ್ಬೇಕು ಅಂತ ನನಗೂ ಚೆನ್ನಾಗಿ ಗೊತ್ತು. ವಿಜು, ವಾಟ್ ನಾನ್ಸೆನ್ಸ್ ಶಿ ಟಾಕಿಂಗ್? ಶಿ ಇಸ್ ಟಾಕಿಂಗ್ ಕರೆಕ್ಟ್ ನಾನ್ಸೆನ್ಸ್ ಆಫ್ ಆಫ್ರಿಕಾ. ಆದ್ರೆ ಅವ್ರು ಯಾಕೆ ಮಾತಾಡ್ತಾವ್ರು ನಮ್ಮ ತಾಯಣಿಗೆ ಅರ್ಥ ಆಗ್ತಾ ಇಲ್ಲ. ಪಾಪ, ಏನು ಅರ್ಥ ಆಗಿಲ್ವಾ? ಅವತ್ತು ಪೊಲೀಸ್ ಸ್ಟೇಷನ್ ಅಲ್ಲಿ ಪ್ರೀತಿಯಿಂದ ನನ್ ಗೋಲ್ಡ್ ಚೈನ್ ನೀನು ಕೊಟ್ಟೆ, ಅದನ್ನ ತಗೊಂಡೆ, ಆಗ್ಲೂ ಅರ್ಥ ಆಗಿಲ್ವಾ? ಅವತ್ತು ಖಾದಿ ಬೋರ್ಡ್ ಚೇರ್ಮನ್ ಅರೆಸ್ಟ್ ಮಾಡಿದಾಗ ಪಬ್ಲಿಕ್ ರೋಡ್ ಅಲ್ಲಿ ಎಲ್ಲರ ಮುಂದೆ ಐ ಲವ್ ಯು ಅಂತ ಹೇಳಿದ್ನಲ್ಲ, ಕಳ್ಳು ಹೊಡೆದ್ನಲ್ಲ, ಆಗ್ಲೂ ನಿನಗೆ ಅರ್ಥ ಆಗಿಲ್ವಾ? ಅಯ್ಯೋ ಕಣ್ಣು. ಕಣ್ಣೆತ್ತು ನೋಡಿಲ್ಲ ಕಣೆ ಮೇಡಮ್. ನಾನು ಬರೀ ಕಣ್ಣೋಡ್ದ ಇಲ್ಲ ಬೇರೆ ಏನಾದ್ರೂ? ನೋಡು, ನಾನು ಮಾಡರ್ನ್ ಹುಡುಗಿ ಇರಬಹುದು, ಆದ್ರೆ ಇಂಥ ವಿಷಯದಲ್ಲಿ ಯಾವತ್ತೂ ಹದ್ದ ಮೇಲೆ ನಡೆದವಳಲ್ಲ. ಐ ಹ್ಯಾವ್ ಗಾಟ್ ಮೈ ಓನ್ ಲಿಮಿಟ್ಸ್. ನಿನ್ನಂಥ ಮೋಸಗಾರಳಲ್ಲ. ನೋಡಿ ಮೇಡಮ್, ಮದ್ವೆ ಆಗಿದೆ, ಒಂದ್ ಮಗು ಇದೆ, ಕಟ್ ಮಸ್ತಾದ ಹೆಂಡತಿ ಇದ್ದಾಳೆ. ಇಷ್ಟೆಲ್ಲ ಇದ್ರು ಕಮಿಷನರ್ ಮಗಳು ಬೇಕಾ ನಿನ್ಗೆ? ಪಾಪು, ಅವ್ರು ಇಷ್ಟೊಂದು ತಲೆ ಕೆಡಿಸ್ಕೊಂಡು ಮಾತಾಡ್ತಾ ಇದಾರೆ ಅಂದ್ಮೇಲೆ ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಎಸ್ ಎಸ್, ಚೂರ್ ಅಂಡರ್ಸ್ಟ್ಯಾಂಡಿಂಗ್. ಈಗ್ಲೂ ನಾನು ನಿಜ ಹೇಳಿಲ್ಲ ಅಂದ್ರೆ ನನ್ನ ಊಟ ಈ ಮನೇಲಲ್ಲ, ಮತ್ತೆ ಸೆಂಟ್ರಲ್ ಜೈಲಲ್ಲಿ ತಟ್ಟೆ ಹಿಡ್ಕೊಂಡು ಮುದ್ದೆಗೆ ವೇಟಿಂಗು. ಬೇಡ ಬೇಡ, ಎಲ್ಲ ಹೇಳ್ಬಿಡಿ. ಮೇಡಮ್, ಇಷ್ಟೊತ್ತು ನೀವು ನನ್ನ ಎರ್ರಾ ಬಿರಿ ಬೈದ್ರಿ ಸರಿನೇ. ನೀವ್ ಹೇಳಿದ್ ಒಂದೊಂದು ಪಾಯಿಂಟು ಕೆರ ತಗೊಂಡ್ ರಪ ರಪ ಅಂತ ಹೊಡೆದಂಗಿತ್ತು, ಅದು ಸರಿನೇ. ಆದ್ರೆ ನಿಮ್ಮನ್ನ ಪ್ರೀತಿಸಿ ಮೋಸ ಮಾಡಿದ್ದು ನಾನಲ್ಲ, ಬೇರೆ. ಓಹೋ, ತಾಳಿ ಕಟ್ಟಿದ ಹೆಂಡತಿ ನಂಬಿಸೋದಕ್ಕೆ ಇದೊಂದು ಹೊಸ ನಾಟಕನಾ? ಹೇ ಪಾಪು ಪಾಪು, ಕಂಗ್ರ್ಯಾಚುಲೇಷನ್ಸ್. ನಿನ್ ಗಂಡ ಎಂತ ಸಾಹಸ ಮಾಡಿದ್ರು ಗೊತ್ತಾ? ಅಮ್ಮ, ನಾನು ಅವ್ರನ್ನ ಏನೋ ಅನ್ಕೊಂಡಿದ್ದೆ. ಒಂದು ತಟ್ಟು ತಟ್ಟಿದ್ರು ನೋಡು, ಆ ಭಾಸ್ಕರ್ ಕ್ಲೀನ್ ಬೋಲ್ಡ್. ನನ್ ಗಂಡ ಯಾವಾಗ್ಲೂ ಅಷ್ಟೇ ರಫ್ ಅಂಡ್ ಟಫ್. ಅಯ್ಯೋ ಅಯ್ಯೋ, ಆ ಕ್ರಿಮಿನಲ್ ನಮ್ಮನೆ ಒಳಗೆ ಯಾಕೆ ಕರ್ಕೊಂಡು ಹೋಗ್ತಿದ್ದಾರೆ? ಆ ಕ್ರಿಮಿನಲ್ ಭಾಸ್ಕರ್ ಇದಾನಲ್ಲ, ಅವನ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ಇಟ್ವಿ ಅಂತ ಇಟ್ಕೋ. ಅವ್ನು ಎಲ್ರನ್ನು ಏಮಾರಿಸಿ ಓಡ್ ಹೋಗ್ಬಿಡ್ತಾನೆ. ಆಮೇಲೆ ನಾವ್ ಮಾಡಿರೋ ಪ್ಲಾನ್ ಎಲ್ಲ ಹಾಳಾಗ್ಬಿಡುತ್ತೆ. ಮನೆ ಒಳಗಡೆ ಏನ್ ಮಾಡ್ತಿದ್ದಾರೆ? ಕಟ್ ಹಾಕ್ತಾ ಇದ್ದಾರೆ. ಯಾಕೆ ಗೊತ್ತಾ? 1-2 ದಿನ ಅವ್ನು ನಿಮ್ಮನೇಲೇ ಇರ್ತಾನೆ, ಹೋಮ್ ಅರೆಸ್ಟ್. ಸರಿ ನೋಡು, ಅವನು ಎಷ್ಟೇ ಬಾಯ್ ಬಡ್ಕೊಂಡ್ರು ನೀನ್ ಅವ್ನ ಕೈ ಬಿಚ್ಬೇಡ, ಬಾಯು ಬಿಚ್ಬೇಡ. ನೋ 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 ನೋ, ನಾನ್ ಬಿಚ್ಚಲ್ಲಪ್ಪ. That's like a good girl. ಥ್ಯಾಂಕ್ ಯು. ಸಾರಿ ಮಿಸ್ಟರ್ ವಿಜಯ್ ಕುಮಾರ್, ಗುಡ್ ಬಾಯ್. ಏ ವಿಜ್ಜು, ನನ್ ಬಿಟ್ಟು ಎಲ್ಲಿ ಹೋಗ್ತಾ ಇದೀಯಾ? ಅದು ಅದು ಸ್ವಲ್ಪ ಕೆಲಸ ಇದೆ. ನನ್ ಹೇಳ್ದೇನೆ ಹೋಗ್ತಾ ಇದೀಯಾ? ನಾನ್ ನಿನಗೆ ಕೊಡೋದ್ ಬೇಡ್ವಾ? ಅದು ಬಂದ್ಬಿಡ್ತೀನಿ. ಬಾಯ್ ವಿಜು.
ಏನು ಹೂ ಅಂದ್ರೂ ಇಲ್ಲ ಆಹಾ ಅಂದ್ರೂ ಇಲ್ಲ ಬಿದ್ಕೋ ಸುಮ್ನೆ. ಏಯ್ ಮುಚ್ಚೋ ಬಾಯ್. ನನ್ ಗಂಡನ್ ವೇಷ ಹಾಕೊಂಡು ಊರೆಲ್ಲ ಮೆರಿತೀಯ ನೀನು? ಅಯ್ಯೋ 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 ಕಣ್ಣು ಹೊಡಿತೀಯ ಅಯೋಗ್ಯ ನನ್ನ ಮಗನೇ. ನಿನ್ನ ಕೈ ಕಾಲು ಬಾಯಿ ಕಟ್ಟಾಕಿದ್ದು ಒಳ್ಳೇದೇ ಆಯ್ತು. ನಿನಗ್ ಮಾಡ್ತೀನಿ ಇರು. ಲೋ ಗಣೇಶ ಬಾರೋ ಇಲ್ಲಿ. ಅಲ್ಲಿ ಖಾರದ ಪುಡಿ ಡಬ್ಬ ಇಟ್ಟಿದ್ದೀನಿ ತಗೊಂಡ್ ಬಾ. ಏಯ್ ಆವತ್ತು ನನ್ ಗಂಡನ ವೇಷ ಹಾಕೊಂಡ್ ಬಂದು ವಡೆ ತಿಂದೆ, ಇವತ್ತು ವದೆ ತಿನ್ನು. ಕೊಡ ಇಲ್ಲಿ. ಕಣ್ಣ ಖಾರದ ಪುಡಿ ಹಾಕಿದ್ರೆ ಕಣ್ಣು ಹೊಡೆಯೋದಿರ್ಲಿ, ಕಣ್ಣು ಬಿಡಕ್ಕೂ ಆಗ್ಬಾರ್ದು. ಬೇಡಮ್ಮ ಪಾಪ ಅಪ್ಪ. ಅಯ್ಯೋ ಅಪ್ಪ ಅಲ್ಲ ಕೊಡೋ, ಅಪ್ಪನ್ ತರ ವೇಷ ಹಾಕೊಂಡಿರೋ ಕೇಳಿ ನನ್ ಮಗ. ಹೌದಾ? ಹಾಗಾದ್ರೆ ಕೊಡಮ್ಮ ಇಲ್ಲಿ. ಏನೋ ನಮ್ಮ ಅಮ್ಮನ್ ಕಣ್ಣು ಹೊಡಿತೀಯ ನೀನು? ಕಳ್ ನನ್ ಮಗನೇ ಮಾಡ್ತೀನಿ ನೋಡು. ನನ್ನ ಬಲಗಾಲಿನ ತೊಡೆಯ ಮೇಲೆ ಮಚ್ಚೆ ಇರೋದು ನನ್ ವಿಜಿಗ್ ಮಾತ್ರನೇ ಗೊತ್ತು. ಹಾಗಾದ್ರೆ ವಿಜು ವಿಜು ನಿಜವಾಗ್ಲೂನಾ? ಮದರ್ ಪ್ರಾಮಿಸ್? ಅಯ್ಯೋ ಐ ಆಮ್ ಸಾರಿ ವಿಜು, ನನ್ನ ಕ್ಷಮಿಸ್ಬಿಡಿ. ಇಲ್ಲ ಹೋಗ್ತಾನೆ. ಆಟೋ ನಿಲ್ಸಿ 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 ನಿಲ್ಸಯ್ಯ. ಒಳಗಡೆ ಪ್ಯಾಸೆಂಜರ್ ಇದ್ರಮ್ಮ? ಇದ್ರೇನಂತೆ? ಇಲ್ಲಿ ನೋಡು, ಪೊಲೀಸ್ ಐಡೆಂಟಿಫಿಕೇಶನ್ ಕಾರ್ಡು. ಇರ್ಸಯ್ಯ, ಇಳಿಯಮ್ಮ ಕೆಳಗೆ. ಭಾಸ್ಕರ್ ಯಾರಕ್ಕದು? ಯಾರೋ ಭಾಸ್ಕರ್ ಇದೋ ಬರ್ತೀನಿ ಅಂತ ಓದೋನು ಒಂದ್ ತಿಂಗಳಾದ್ರೂ ಎಲ್ಲೋ ಹೋಗಿದ್ದೆ? ಪಾಪು, ದಿಸ್ ಯಂಗ್ ಜೆಂಟಲ್ ಲೇಡೀಸ್ ಡಿಸ್ಟರ್ಬಿಂಗ್. ಯಾರು ಬಂದ್ ನೋಡು. ಹಿ ಇಸ್ ಮೈ ಹಸ್ಬೆಂಡ್ ವಿಜಯ್. ಫುಲ್ ನೇಮ್ ಇಸ್ ವಿಜಯ್ ಕುಮಾರ್. ಇಲ್ಲಮ್ಮ, ಇವನ್ ನನ್ ಮಗ ಭಾಸ್ಕರ್. ವಿಜಿ ಇಲ್ಲ ಭಾಸ್ಕರ್. ನಾನ್ ಹೇಳ್ತಾ ಇದ್ದೀನಿ, ಹಿ ಇಸ್ ವಿಜಿ. ಇಲ್ಲ ಇವನೇ ಭಾಸ್ಕರಮ್ಮ. ವಿಜಿ. ನನ್ ಮಗ ಭಾಸ್ಕರಮ್ಮ. ಹೌದು ಕಣೆ ಪಾಪು, ನಾನು ಇವ್ರ ಮಗ ಭಾಸ್ಕರ್. ವಾಟ್? ಇವಳು ಪಾಪು ನನ್ನ ಹೆಂಡತಿ. ಇವಳು ಯಾವಾಗ ಮದ್ವೆ ಅದೇ? 8 ವರ್ಷದಿಂದ. ಅಂದ್ರೆ ಜೈಲ್ನಲ್ಲ? ಯಾ. ಅದಕ್ಕೆ ಈ ಕೈಯಾಳಿ ಹಿಂಗ್ ಆಡ್ತಾಳೆ. ವಾಟ್ ವಾಟ್ ಆರ್ ಯು ಟಾಕಿಂಗ್? ಅಯ್ಯೋ ಪಾಪು, ಎವ್ರಿಥಿಂಗ್ ಟೆಲ್ಲಿಂಗ್ ಇನ್ ಹೋಮು. ಸಿಟ್ಟು. ವಿಜು. ಅಯ್ಯೋ ಸಿಟ್ಟು. ನಡೀರಿ ಮದರ್ ಇಂಡಿಯಾ, ಕೂತ್ಕೊಳ್ಳಿ. ಹೋಗೋ. ಆಯ್ತೇನೆ? ಆಯ್ತರಿ. ನಿಮ್ಮನ್ನ ಕಟ್ಟಾಕಿರೋ ವಿಚಾರನ ನಿಮ್ ಮಗ ಭಾಸ್ಕರ್ ತಿಳಿಸ್ತೀನಿ. ಇನ್ 24 ಗಂಟೆ ಒಳಗಡೆ ನೀನ್ ಬರ್ಲಿಲ್ಲ ಅಂದ್ರೆ ನಿಮ್ಮ ತಾಯಿನ ಕಚಾಕ್ ಅಂತ ಸಾಯಿಸ್ಬಿಡ್ತೀನಿ ಅಂತ ಹೇಳ್ಬಿಡ್ತೀನಿ. ಆಗ ಭಾಸ್ಕರು ಹೆದರ್ಕೊಂಡು ಓಡೋಡಿ ಬರ್ತಾನೆ. ನಿಮ್ಮನ್ನ ಈ ಪರಿಸ್ಥಿತಿನಲ್ಲಿ ನೋಡಿ ನನ್ನ ಕಾಲ್ನ ಹಿಡ್ಕೊಂಡು ಗಳು ಅಂತ ಆಳ್ತಾನೆ. ಯಾಗಿದೆ ನನ್ನ ಪ್ಲಾನು? ವಾಹ್ ಕ್ಯಾ ಸೀನ್ ಹೈ. ನಿಜವಾಗ್ಲೂ ನೀವು ಓವರ್ ಬುದ್ಧಿವಂತರು ಕಣ್ರಿ. ಥ್ಯಾಂಕ್ ಯು. ಕೊಡಿ ಕೊಡಿ. ನಾನು ಫೋಟೋ ತೆಗಿಬೇಕು, ಟೀಲಿನಲ್ಲಿ ಪೋಸ್ ಕೊಡು. ನೀನ್ ಕಿರ್ಚ್ಕೋಬೇಕಮ್ಮ. ಸುಮ್ನೆ ಇರ. ಓ ನೀನ್ ಜಾಸ್ತಿ ಆಗ್ಬಿಡ್ತು, ನಿನ್ಗೆ ಹಿಂಗೆ ಹೇಳಿದ್ರೆ ಗೊತ್ತಾಗಲ್ಲ. ಇಟ್ಕೊಳೆ. ಸರಿ ನೋಡುವ, ಈಗ ಚಾಕು ತಗೊಂಡು ನಿನ್ನ ಚಚಕ್ಕದ ಚುಸ್ತೀನಿ. ಆಗ ರಕ್ತ ಬರುತ್ತಲ್ಲ, ಆವಾಗ ಫೋಟೋ ಹಿಡಿದ್ಬಿಡ್ತೀನಿ. ನಾನು ಫೋಟೋ ತೆಗಿಬೇಕು, ಫೀಲಿಂಗ್ ಅಲ್ಲಿ ಪೋಸ್ ಕೊಡಿ ಅಮ್ಮ. ಯಾರೋ ಹೋಗಿ ನೋಡಿ. ನೋಡು, ಇವಾಗ ಯಾರು ಒಳಗಡೆ ಬರೋ ಪ್ರೋಗ್ರಾಮ್ ಇದೆ. ಇಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಟಿವಿ ಸೀರಿಯಲ್ಗೆ ಫೋಟೋ ತೆಗಿತಾ ಇದೆ ಅಂತ ರೈಲ್ ಬಿಟ್ಬಿಡ್ಬೇಕು. ಓಕೆ ಭಾಸ್ಕರ, ಇಷ್ಟು ದಿವಸ ನನ್ನ ವೇಷ ಹಾಕೊಂಡು ನೀನ್ ಎಂತೆಂತ ಸಾಹಸ ಮಾಡಿದ್ಯಾ. ಈಗ ನಿನ್ನ ವೇಷ ಹಾಕೊಂಡು ನಾನು ಎಂಟ್ರಿ ಆಗ್ತೀನಿ ಕ್ಲೈಮ್ಯಾಕ್ಸ್ಗೆ. ಏನೇ ಒಬ್ಬನೇ ಬಂದಿದ್ಯಾ? ನನ್ನ ಮಗನ ಐ ಮೀನ್ ಧರ್ಮರಾಜ್ ಮಗನ ಕರ್ಕೊಂಡು ಬರಲಿಲ್ಲ? ಇವನ್ ಯಾರ ಮಗನ ಬಗ್ಗೆ ಮಾತಾಡ್ತಾ ಇದ್ದಾನೆ ಡ್ಯಾಡಿ? ಅವನ ಮಗನ ಬಗ್ಗೆ ಮಾತಾಡ್ತಾ ಇದ್ದಾನೆ. ಮಿಸ್ಟರ್ ಗುಪ್ತಾ, ನೀವು ಧರ್ಮರಾಜ್ ಮಗನ ಬಗ್ಗೆ ಮಾತಾಡ್ತಾ ಇದ್ದೀರೋ ಇಲ್ಲ ನಿಮ್ಮ ಮಗನ ಬಗ್ಗೆ ಮಾತಾಡ್ತಾ ಇದ್ದೀರೋ? ಹಾಗಾದ್ರೆ ನಿನಗೆಲ್ಲ ವಿಷಯನೂ ಗೊತ್ತಿದೆ. ನನ್ನ ಮಗ ಶಶಿ ಬಗ್ಗೆನೆ. ಮಿಸ್ಟರ್ ಭಾಸ್ಕರ್, ನನ್ನ ಮಗನಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನ್ ನಿನ್ ಸುಮ್ಮನೆ ಬಿಡೋದಿಲ್ಲ. ಓಹೋ, ಅಣ್ಣವ್ರು ಕೋಪ ಬಂದ್ಬಿಟ್ಟಿದೆ. ಏಯ್, ಇದು ತುಂಬಾ ಅತಿ ಆಯ್ತು. ನನ್ನೆದ್ರು ಹುಡುಗಾಟ ಆಡ್ಬೇಡ. ನನ್ ಮಗ ಎಲ್ಲಿ? ಓಹೋ, ಇದೊಳ್ಳೆ ಚೆನ್ನಾಗಿದಿಲ್ಲ. ನಿಮ್ಮ ಮಗ ಇಲ್ಲಿ ಅಂತ ನಿಮ್ಗೆ ಗೊತ್ತಿಲ್ಲ ಅಂದ್ಮೇಲೆ ನಮ್ಗೇನು ಗೊತ್ತು ಸ್ವಾಮಿ? ಚಚ್ಚಲೆ, ಈ ಹಲ್ಕ ನನ್ನ ಮಗನ್ ದನಕ್ ಬಡ್ದಂಗ್ ಬಡಿರಿ. ನನ್ ಮಗ ಎಲ್ಲಿದೆ ಅಂತ ಹೇಳೋರ್ಗು ಬಿಡ್ಬೇಡಿ. ಹೆಂಗ್ ಜಂಟಲ್ಮೆನ್ಗಳು ನಾಯಿ ಹೊಡೆದಂಗ್ ಹೊಡಿತಾ ಇದ್ರೆ ಬೇಡ
ಅಂತ ಹೇಳಿ ಡ್ಯಾಡಿ. ಹೋಗೋ ಆಚೆ, ಹೋಗಾಚೆ, ಹೋಗ. ಯಾಕೆ ಡ್ಯಾಡಿ ಬಿಡಿಸಿ ಅಂದ್ರೆ ಹಿಂಗ್ ತಳ್ತಾ ಇದ್ದೀರಾ? ಹೋಗೋ ಆಚೆ. ಇಲ್ಲ ಗುಪ್ತಾ, ಇವನು ಯಾರು ಅಂತ ನನಗೆ ಗೊತ್ತೇ ಇಲ್ಲ. ಸುಮ್ಮನೆ ನನ್ನ ಡ್ಯಾಡಿ ಡ್ಯಾಡಿ ಅಂತಿದ್ದಾನೆ. ಅಯ್ಯೋ ನಾನು ಯಾರೋ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಿಲ್ಲ ಡ್ಯಾಡಿ. ಕಟ್ರ ಅಯ್ಯೋ ಡ್ಯಾಡಿ ಎಸ್ಕೇಪ್ ಆಗ್ಬಿಡಿ ಓಡಾಗಿ ಡ್ಯಾಡಿ ಪ್ಲೀಸ್ ಓಡಾಗಿ. ಅಯ್ಯೋ ಬಿಡಲ್ಲ ಬಿಡಲ್ಲ ಕಟ್ರೆ. ಏನ್ರಿ ಮಾಡೋದೀಗ? ಛೇ, ಈ ಭಾಸ್ಕರ್ ಇಂಥ ತಪ್ಪು ಕೆಲಸ ಮಾಡ್ತಾನೆ ಅಂತ ನಾನು ಅಂದ್ಕೊಂಡೇ ಇರ್ಲಿಲ್ಲ. ಅಯ್ಯೋ ಇವನ್ ಭಾಸ್ಕರ್ ಅಲ್ಲ ಮತ್ತೆ? ಭಾಸ್ಕರ್ ಅಣ್ಣ ವಿಜಯ್. ನಮ್ಗ್ ಹುಟ್ಟಿದ್ದು ಅವಳಿ ಚವಳಿ ಮಕ್ಕಳು. ಹೌದಾ? ಅದಕ್ಕೆ ಅಂದ್ಕೊಂಡೆ ಭಾಸ್ಕರ್ ಆಗಿದ್ರೆ ಇಂಥ ಮುಟ್ಟಾಳ್ ಕೆಲಸ ಯಾಕೆ ಮಾಡ್ತಿದ್ದ ಅಂತ. ಡ್ಯಾಡಿ ಇಲ್ಲಿದ್ಯಾ ಡ್ಯಾಡಿ? ನನಗೆ ಇನ್ಸಲ್ಟ್ ಮಾಡ್ತಾ ಇದ್ಯಾ? ನಾನು ಯಾರು? ಪೊಲೀಸ್ ಆಫೀಸರು, ಇಂಟೆಲಿಜೆಂಟ್ ಬ್ರೈನ್ ಆಫ್ ಇಂಡಿಯಾ. ಮುಚ್ಚಬಾಯಿ, ನೀನ್ ಪೊಲೀಸ್ ಆಫೀಸರ್ ಆಗಿದ್ದಿದ್ರೆ ನಿಮ್ ತಾಯಿನ ಯಾಕೋ ಇಲ್ಲಿ ಕರ್ಕೊಂಡ್ ಬರ್ತಾ ಇದ್ದೆ. ಇನ್ನ 15 ನಿಮಿಷದಲ್ಲಿ ಭಾಸ್ಕರ್ ಇಲ್ಲಿಗೆ ಬರಲಿಲ್ಲ ಅಂದ್ರೆ ನೀವು 3 ಜನ ಸತ್ತು ಹೋಗ್ತೀರಾ. ಅರ್ಥ ಆಯ್ತಾ? ಥ್ಯಾಂಕ್ ಯು ಸರ್. ಡ್ಯಾಡಿ ಬಾಂಬ್ಗಿಂತ ನನ್ನ ಬಾಂಬ್ ಸ್ಪೀಡ್ ಆಗಿ ಓಡ್ತಾ ಇದೆ. ಮೊದಲು ನಾನೇ ಡುಮ್ ಅನ್ಸ್ಕೊಂಡು ಮನೆ ಮುಂದೆ ಹೊಗೆ ಹಾಕ್ಸ್ಕೊಡೋ ಪ್ರೋಗ್ರಾಮ್ ಇದೆ. ಪಾಪೋ ಗಣೇಶ. ಮುಚ್ಚಬಾಯಿ, ಸ್ವಲ್ಪನೂ ಸೀರಿಯಸ್ನೆಸ್ ಇಲ್ಲ, ಸುಮ್ಮನಿರು. ಗಂಡ ಹೆಟ್ಟಿ ಈ ರೀತಿ ಇರೋದು ನೋಡಕ್ ನಾಚಿಕೆ ಆಗಲ್ಲ ನಿಗೆ? ಹೋಗಯ್ಯ ಅಂದ್ರೆ ಮಿಸ್ಟರ್ ಭಾಸ್ಕರ್, ನನ್ನ ಮಗಳು ನಿಮ್ಮ ವಿಷಯ ಎಲ್ಲ ಡಿಟೇಲ್ ಆಗಿ ಹೇಳಿದ್ದಾರೆ. ಗುಪ್ತಾ ತನ್ನ ಅಪರಾಧಗಳನ್ನೆಲ್ಲ ಒಪ್ಕೊಂಡಿರೋದು ರೆಕಾರ್ಡ್ ಆಗಿದೆ. ನೀವು ವಿಜಯಾಗಿ ವೇಷ ಹಾಕೊಂಡಿರೋದು ನಿಮ್ಮ ತಂದೆ ಇನ್ನಸೆನ್ಸ್ ನ ಪ್ರೂವ್ ಮಾಡಕ್ಕೆ. ಕೊನೆಗೂ ನಮ್ ಭಾಸ್ಕರ್ನ ನಿರಪರಾಧಿ ಅಂತ ಒಪ್ಕೊಂಡ್ರಲ್ಲ, ಅಷ್ಟೇ ಸಾಕು. ಮಿಸ್ಟರ್ ಭಾಸ್ಕರ್, ಎಸ್ ಸರ್. ನಿಮ್ಮಂಥ ಅವ್ರ ಸೇವೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಬೇಕು. ಥ್ಯಾಂಕ್ ಯು ಸರ್. ಸರ್, ಜನರ ಸೇವೆ ಮಾಡೋದೇ ನನ್ನ ಧ್ಯೇಯ ಸರ್. ಅದ್ ಸರಿ, ನಮ್ಮ ಯಜಮಾನ ಪ್ರಮೋಷನ್ ಏನು ಇಲ್ವಾ? ಇದೆಯಮ್ಮ, ಅವರು ACP ಆಗ್ತಾರೆ. ಹೌದಾ? ಥ್ಯಾಂಕ್ ಯು ಸರ್. ನಾನು ಅವತ್ತೇ ಹೇಳಿಲ್ವೇನೆ ನನ್ನ ಪ್ರಮೋಷನ್ ಸಿಕ್ಕತ್ತೆ ಅಂತ. ನನ್ನ ಬ್ರೈನು ಇಂಟೆಲಿಜೆಂಟ್ ಬ್ರೈನ್ ಆಫ್ ಇಂಡಿಯಾ. ಮತ್ತೆ ನನ್ಗೆ ಭಾಸ್ಕರ್ನ ಮದುವೆ ಆಗಿ ನಿನ್ನ ಗೃಹಿಣಿ ಆಗೋ ಪ್ರಮೋಷನ್. For more updates, like, comment, subscribe to our channel.